ಇವತ್ತು ಇಲ್ಲಿ ಬಂದಿರುವ ಎಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರೀತಿಯ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಆಮೇನ್. ಈ ನವೆಂಬರ್ ತಿಂಗಳ ಕೊನೆ ಒಂದು ವಾರಕ್ಕೆ ನಾವು ಬಂದಿದ್ದೀರಿ. ಪ್ರೈಸ್ ಲಾರ್ಡ್. ನಾವು ಇವತ್ತು ದೇವರ ವಾಕ್ಯವನ್ನು ಗಮನಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್. ಹೇಗೆ ಬಿಡುಗಡೆಯನ್ನು ಹೊಂದ್ಕೊಳ್ಳೋದು, ಯೇಸು ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡುವ ದೇವರಾಗಿದ್ದಾರೆ. ಹೇಗೆ ಬಿಡುಗಡೆಯನ್ನು ಹೊಂದ್ಕೊಳ್ಳೋದು ಹಾಗೂ ಬಿಡುಗಡೆಯನ್ನು ಹೊಂದ್ಕೊಳ್ಳೋದು ಎಂಬ ವಿಷಯದ ಬಗ್ಗೆ ನಾವು ಗಮನಿಸ್ತೀರಿ. ಆಮೇಲೆ ಪ್ರೈಸ್ ಲಾರ್ಡ್. ಒಂದು ಸೈತಾನಿಗೆ 3 ಮುಖ್ಯವಾದ ಉದ್ದೇಶ ಇದೆ. ಅದರಲ್ಲಿ ಮೊದಲನೇ ಉದ್ದೇಶ ಏನಂದರೆ ಜನ ರಕ್ಷಣೆ ಹೊಂದಬಾರ್ದು. ಇದು ಸೈತಾನ ಮೊದಲನೇ ಉದ್ದೇಶ. ಜನರು ಯಾರೂ ರಕ್ಷಣೆ ಹೊಂದಬಾರ್ದು. ಅದೇ ಸಮಯದಲ್ಲಿ ಸತ್ಯ ದೇವರು ಯಾರಾಗಿದ್ದಾರೆ ಅಂತ ಸೈತಾನಿಗೆ ಗೊತ್ತಿದೆ. ನಿಮ್ಗೆ ಗೊತ್ತಿರುತ್ತೆ, ಯೇಸು ಸ್ವಾಮಿ ಗದರ ದೇಶಕ್ಕೆ ಹೋದಾಗ ಅಲ್ಲಿ ದೆವ್ವ ಹಿಡಿದೊಂದು ವ್ಯಕ್ತಿ ಬರ್ತಾನೆ. ಅವನು ಯೇಸು ಸ್ವಾಮಿ ಅಳ್ಕೊಂಡು ಹೇಳ್ತಾನೆ, ನೀನು ದೇವಕುಮಾರನಾಗಿದ್ಯಾ ಅಂತ ಸೈತಾನ ಯೇಸು ಸ್ವಾಮಿಯನ್ನು ನೋಡಿ ಹೇಳೋದನ್ನು ಗಮನಿಸ್ತೀರಿ. ಆಗ ಅದರ ಅರ್ಥ ನಿಜ ದೇವರು ಯಾರಂತ ಸೈತಾನಿಗೆ ಗೊತ್ತಿದೆ. ಬಟ್ ಅವನು ಅನೇಕ ಸುಳ್ಳು ಮಾರ್ಗಗಳನ್ನ ತೋರಿಸಿ ಜನರು ರಕ್ಷಣೆ ಹೊಂದಕ್ಕೆ ಬಿಡ್ತಾ ಇಲ್ಲ. ಬಟ್ ನಿಜ ದೇವರು ಯಾರಂತ ಸೈತಾನಿಗೆ ಗೊತ್ತಿದೆ. ಜನ ಸತ್ಯ ದೇವರಾದ ಯೇಸು ಸ್ವಾಮಿಯನ್ನು ಕಂಡುಕೊಳ್ಬಾರ್ದು. ಇದು ಸೈತಾನ ಮುಖ್ಯ ಉದ್ದೇಶ ಆಗಿದೆ. ಅದಕ್ಕೆ ನಮ್ಮ ಜವಾಬ್ದಾರಿ ಏನು? ಎಲ್ಲರಿಗೂ, ಪಾಸ್ಟರ್ ಮಾತ್ರ ಅಲ್ಲ, ಎಲ್ಲರಿಗೂ ಸುವಾರ್ತೆ ಸಾರುವ ಜವಾಬ್ದಾರಿ ಇದೆ. ಯೇಸು ಸ್ವಾಮಿ ಪಾಪ ಕ್ಷಮಿಸೋ ದೇವರು, ಪ್ರೀತಿಸುವ ದೇವರು, ಒಳ್ಳೆಯ ದೇವರು, ಆಶೀರ್ವಾದ ಮಾಡೋ ದೇವರಂತ ನಮಗೆ ಸುವಾರ್ತೆ ಸಾರುವ ಜವಾಬ್ದಾರಿ ಇದೆ. ನಮಗೆ ರಕ್ಷಣೆ ಒಂದು ಮೇಲೆ ನಾವು ಹಾಗೆ ಪರಲೋಕಕ್ಕೆ ಹೋಗ್ಬೋದಾಗಿತ್ತು. ಯಾಕೆ ಆಮೇಲೆ ನಾವು ಭೂಮಿಯಲ್ಲಿ ದೇವರು ನಮ್ಮನ್ನು ಮಡಗ್ತಾ ಇದ್ದಾರೆ? ಕಾರಣ ನಾವು ಅಕ್ಕಪಕ್ಕ ಜನರಿಗೆ ಬೆಳಕಾಗಿ ಸುವಾರ್ತೆ ಸಾರಬೇಕು ಎಂಬ ಉದ್ದೇಶದೊಂದಿಗೆ ಕೆಲಸ ಮಾಡೋ ಜಾಗದಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಪಕ್ಕದ ಮನೆಯವ್ರಿಗೆ ಸುವಾರ್ತೆ ಸಾರುವ ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದೆ. ನಿಮ್ಮ ಪಕ್ಕದ ಮನೆಯವ್ರನ್ನ, ನಿಮ್ಮ ನೆರೆಯವರನ್ನ ನಿಮ್ಮ ಹಾಗೆ ಪ್ರೀತಿಸಿ ಅಂತ ಬರೆದಿದೆ. ಅವರು ದೇವ್ರನ್ನ ನಂಬೋದು, ನಂಬದೇ ಇರ್ಬೋದು, ಬಟ್ ನೀವು ಹೆಚ್ಚು ಪ್ರೀತಿಸಬೇಕು. ಎಸ್ಪೆಷಲಿ ಪಕ್ಕದ ಮನೆಯವ್ರನ್ನ. ಪಕ್ಕದಲ್ಲಿರುವ ಲವ್ ಯುವರ್ ನೇಬರ್ ಆ್ಯಸ್ ಯುವರ್ ಸೆಲ್ಫ್ ಅಂತ ಬರ್ತಿದೆ. ಕಾರಣ ನಾವು ದೇವರ ಪ್ರೀತಿಯನ್ನು ತೋರಿಸ್ತಿರೋ, ನನಗೆ ತುಂಬ ಸಂತೋಷ. ನಮ್ಮ ಕೆಲವು ವಿಶ್ವಾಸಿಗಳು ಮನೆಗೆ ಹೋಗುವಾಗ ಸುತ್ತಲಿಂದ ಜನ ಓಡಿ ಬರ್ತಾರೆ. ಅವ್ರು ಹೇಳ್ತಾರೆ, ನಿಮ್ಮ ವಿಶ್ವಾಸಿ ಪ್ರೇಯರ್ ಮಾಡಿ ನಮಗೆ ಸೌಖ್ಯ ಆಯಿತು, ನಿಮ್ಮ ವಿಶ್ವಾಸಿ ಪ್ರೇಯರ್ ಮಾಡಿ ನಮ್ಗೆ ಅದ್ಭುತ ನಡೀತು. ಸೊ ಅಲ್ಲಿ ಅವ್ರ ನಮ್ಮ ವಿಶ್ವಾಸಿ ಮನೆಗೆ ಹೋಗೋ ಸುತ್ತಲಿರೋ ಜನರೆಲ್ಲ ಬರ್ತಾರೆ. ಹಂಗಿರೋದು ಒಳ್ಳೇದಾ? ಸೊ ನೀವು ಹಿಂಗೆ ಸೈಲೆಂಟ್ ಆಗಿರಬೇಡಿ. ಡಿಸೆಂಬರ್ ಬರ್ತಾ ಇದೆ. ಡಿಸೆಂಬರ್ ದಿನ ಪಕ್ಕದ ಮನೆಗೆ ನಿಮ್ಮ ಅಪಾರ್ಟ್ಮೆಂಟ್ ಎಲ್ಲರಿಗೂ ಕೇಕೆಲ್ಲ ಕೊಟ್ಟು ಮಾತಾಡಿದ್ರ ಹತ್ರ ನೀವೇ ಮಾತಾಡಿ. ಅವ್ರು ಮಾತಾಡೋಕ್ಕೆ ಕಾಯಬೇಡಿ. ಅವ್ರ ಹತ್ರ ಮಾತಾಡಿ, ಅವ್ರ ಹತ್ರ ಹೇಗಿದೆ ಅಂತ ಕೇಳಿ, ಅವ್ರಿಗೇನಾದರೂ ಹೆಲ್ಪ್ ಇದ್ದರೆ ತಿಳಿಸಿ. ನೋಡಿ, ನಮ್ಮ ಪಕ್ಕದ ಮನೆ ಹತ್ರ ನಾವು ತುಂಬ ಪ್ರೀತಿಯಲ್ಲಿ ಇದ್ದೀರಿ. ಆಮೇಲೆ ನೀರು ಬೇಕಾದರೆ ತೊಗೊಂಡೋಗಿ, ಚೇರ್ ಬೇಕಾ ತೊಗೊಂಡೋಗಿ, ಒಂದ್ಸರಿ ಚೇರ್ ವಾಪಸ್ ಕೊಡಲ್ಲ, ಆದರೂ ಕೊಡ್ತಾ ಇದ್ದೀರಿ. ನೀರು ಬೇಕಾ ತಗೊಳ್ಳಿ, ಯಾವಾಗಲೂ ಅವ್ರಿಗೆ ಒಳ್ಳೆಯದು ಮಾಡ್ತಿರ್ತೀರಿ. ಪ್ರೈಸ್ ಲಾರ್ಡ್. ಆದರೂ ಪಕ್ಕದ ಮನೆಯವ್ರದ್ದು ತುಂಬ ಸಂತೋಷವಾಗಿದ್ದೀರಿ. ಕಾರಣ ಬೈಬಲಿಗೆ ಬರೆದಿದೆ, ಲವ್ ಯುವರ್ ನೇಬರ್ಸ್. ನಿಮ್ಮ ಪಕ್ಕದ ಮನೆಯವ್ರದ್ದು ಅವ್ರು ಯಾರೇ ಆಗಿರಲಿ, ಹಿಂದಿನೋ, ಮರಾಠಿನೋ, ತಮಿಳೋ, ತೆಲುಗೋ, ನೀವು ಪಕ್ಕದ ಮನೆಯವ್ರನ್ನ ಪ್ರೀತಿಸಬೇಕು ಅಂತ ಬೈಬಲ್ ನಮಗೆ ಉಪದೇಶ ಕೊಡ್ತಾ ಇದೆ. ಹಲ್ಲೆಲೂಯಾ. ನಮ್ಮ ಪಕ್ಕದ ಮನೆಯವ್ರು ತುಂಬ ಪ್ರೀತಿ. ಕಾರಣ ನಮ್ಮ ಸಿಸ್ಟ್ರು ಇಲ್ಲಿ ನರ್ಸ್ ಆಗಿದ್ದರು. ಸೊ ಪಕ್ಕದಲ್ಲಿ ಯಾರಿಗಾದರೂ ಕೆಮ್ಮು ಬಂತು, ಸೀರಿಯಸ್ ಆದರೆ ಫಸ್ಟು ನಮ್ಮ ಸಿಸ್ಟ್ರನ್ನ ಕರೀತಾಯಿದ್ರು, ಅವ್ರು ಹೋಗಿ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆ ಒಂದು ಒಳ್ಳೆಯ ಒಂದು ಸಂಬಂಧವನ್ನು ನಾವು ಬೆಳೆಸ್ಕೊಂಡಿದ್ವಿ. ಕಾರಣ ಬೈಬಲ್ ಅದನ್ನಾಗೆ ನಮಗೆ ತಿಳಿಸ್ತಾ ಇದೆ. ಸೊ ನೀವು ಅದು ಮಾಡಿ, ಕ್ರಿಸ್ಮಸ್ ಬರುವಾಗ ಎಲ್ಲರಿಗೂ ಕೇಕ್ ಹಂಚಿ, ಏನಾದರೂ ಮೀಟಿಂಗ್ ಇದ್ದರೆ ಒಂದು ಮನೇಲಿ ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಕ್ರಿಸ್ಮಸ್ ಕೊಡೋದ ಬಗ್ಗೆ 2 ಮಾತನ್ನು ತಿಳಿಸಿ. ಈ ಕ್ರಿಸ್ಮಸ್ ದಿನ ನಿಮ್ಮ ಪಕ್ಕದ ಮನೆಯವರಿಗೆ ಒಂದು ಆಶೀರ್ವಾದವಾಗಿ ಇರಿ. ನಾವು ಆಲ್ಮೋಸ್ಟ್ ಸುಮಾರು ಮೀಟಿಂಗ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀರಿ. ಇವತ್ತು ಕೂಡ ಒಂದು ಚಿಕ್ಕ ಪ್ಲ್ಯಾನಿಂಗ್ ಮೀಟಿಂಗ್ ಇರುತ್ತೆ. ಕಾರಣ ನವಂಬರ್ 1 ಸ್ಟಾರ್ಟ್ ಆಗ್ತಾಯಿದೆ. ನವಂಬರ್ 3ನೇ ತಾರೀಕು ಗೆದ್ದಳ್ಳಿ ಕುಮುದ ಸಿಸ್ಟರ್ ಮನೇಲಿ ಪ್ರೇಯರ್ ಇರುತ್ತೆ. ಆಮೇಲೆ ಪ್ರೈಸ್ ಲಾರ್ಡ್, ಅವರು ಅಡುಗೆ ರೆಡಿ ಮಾಡ್ತಿದ್ದಾರೆ. ಪ್ರೈಸ್ ಲಾರ್ಡ್. ನಮ್ಮ ಡಿಸೆಂಬರ್ 3 1ರಿಂದನೇ ಮೀಟಿಂಗ್ ಇರುತ್ತೆ. ಸೊ ನೀವೆಲ್ಲ ಏನು ಮಾಡಿ, ಕ್ರಿಸ್ಮಸ್ ದಿನ ಅಂದ್ಬಿಟ್ಟು ನಿಮ್ಮ ಪಕ್ಕದ ಮನೆ ಹೇಳ್ಬೋದು, ಈ ಅಮ್ಮ ನಮ್ಗೆ ಒಂದು ದಿವಸ ಕೂಡ ಸುವಾರ್ತೆ ಸಾರಲಿಲ್ಲ, ಈ ಅಮ್ಮ ಸಾರಿದ್ರೆ ಅಂತ. ನೋಡಿ, ನಾವೆಲ್ಲ ಏನು ಪ್ರೇಯರ್ ಮಾಡ್ತೀರಿ, ದೇವರೇ ನಾನು ರಕ್ಷಣೆ ಹೊಂದಿದ್ದೀನಿ ಅಂತ. ಬಟ್ ಬೈಬಲ್ ಏನು ಗೊತ್ತ ಹೇಳ್ತಾ ಇದೆ? ಬೈಬಲಿಗೆ ಬರ್ದೆ, ಫಿಲಿಪ್ ಸಮರ್ಯ ಪಟ್ಟಣಕ್ಕೆ ಹೋದಾಗ ಇಡೀ ಸಮರ್ಯ ಪಟ್ಟಣ ರಕ್ಷಣೆ ಹೊಂದಿತ್ತಂತೆ. ಆಮೇನ್. ಹಂಗೆ ಪ್ರೇಯರ್ ಮಾಡ್ಬೇಕು ನೀವು. ಒಂದು 5 ಜನ ರಕ್ಷಣೆ, ನಮ್ಮ ಏರಿಯಾದಲ್ಲಿ 10 ಜನ ರಕ್ಷಣೆ ಹೊಂದಲ್ಲ. ಬೈಬಲ್ ಅದಕ್ಕೆ ವಾಕ್ಯಗಳಿದೆ. ಫಿಲಿಪ್ ಸಮರ್ಯ ಪಟ್ಟಣಕ್ಕೆ ಹೋದಾಗ ಇಡೀ ಸಮರ್ಯ ಪಟ್ಟಣದಲ್ಲಿ ಸಂತೋಷ ಉಂಟಾಯಿತು, ಇಡೀ ಸಮರ್ಯ ಪಟ್ಟಣ ಸುವಾರ್ತೆ ಕೇಳಿತು, ಇಡೀ ಸಮರ್ಯ ಪಟ್ಟಣ ರಕ್ಷಣೆ ಹೊಂದಿತು. ಹಲ್ಲೆಲೂಯಾ. ಸೊ ಹಂಗೆ ನಡೆಯುತ್ತಾ ಇಡೀ ಗೆದ್ದಲಳ್ಳಿ ರಕ್ಷಣೆ ಹೊಂದಬೇಕು. ಗೆದ್ದಲಳ್ಳಿ ಅವರು 5 ಜನ ಕೈ ಎತ್ತಿದ್ದು. ಪ್ರೈಸ್ ಲಾರ್ಡ್.
ಆಮೇನ್, ಪ್ರೈಸ್ ದ ಲಾರ್ಡ್. ಆಮೇನ್, ಆಮೇನ್. ಗೆದ್ದಳಿಗೆ ದೇವ್ರು ತುಂಬ ಪ್ರೀತಿಸ್ತಾ ಇದ್ದಾರೆ. ನಮ್ಮ ಮಂಜುಳಾ ಸಿಸ್ಟರ್ಗೆ ಸಂಜಯ್ ನಗರಿಂದ ಗೆದ್ದಳಿಗೆ ದೇವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ಇನ್ನೂ ಹೆಚ್ಚು ಪ್ರೇಯರ್ ಮಾಡೋಕ್ಕೆ ಮಧ್ಯಭಾಗದಲ್ಲಿ ಹಾಕಿದ್ದಾರೆ. ಆಮೇನ್. ಸೊ ಗೆದ್ದಳಿ ನಾವು ಹೆಂಗೋದ ಪ್ರೇಯರ್ ಮಾಡೋದು, ಗೆದ್ದಳಿ ರಕ್ಷಣೆ ಹೊಂದಬೇಕು. ಹಲ್ಲೆಲೂಯಾ. ಸಂಜಯ್ ನಗರ್, ಅದು ಇಂಗ್ಲೀಷಲ್ಲಿ ಟೆರಿಟೋರಿಯಲ್ ಸ್ಯಾಲ್ವೇಷನ್ ಅಂತಾರೆ. ಆಮೇನ್. ಹಂಗೆ ಎಷ್ಟೋ ಕಡೆ ನಡೆದಿದೆ. ಹಂಗಂದ್ರೆ ಒಂದು ಏರಿಯಾನೇ ಕಂಪ್ಲೀಟ್ ಆಗಿ ರಕ್ಷಣೆಗೆ ಬರುತ್ತೆ. ಹಲ್ಲೆಲೂಯಾ. ಒಂದು ಪಾಸ್ಟ್ರು ಒಂದು ದಿವಸ ಆಂಧ್ರದಲ್ಲಿ ಯಾವ ಏರಿಯಾ ಅಂತ ಗೊತ್ತಿಲ್ಲ, ಅಲ್ಲಿ ಹೋದಾಗ ಅವರು ಸುವಾರ್ತೆ ಸಾರ್ತಾ ಇದ್ರು. ಅವಾಗ ಯಾರೋ ಬಂದು ಹೇಳಿದ್ರು, ಸರ್ ಈ ಊರಲ್ಲಿ ತಿಂಗಳುಗಟ್ಟಲೆ ಮಳೆ ಬರ್ತಾ ಇಲ್ಲ, ನಿಮ್ಮ ಯೇಸು ಸ್ವಾಮಿ ಹತ್ರ ಪ್ರೇಯರ್ ಮಾಡಿ ಮಳೆ ಬರೋಕ್ಕಾಗುತ್ತಾ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ನಾನು ಪ್ರೇಯರ್ ಮಾಡ್ತೀನಿ, ಮಳೆ ಬಂದರೆ ನೀವೇನು ಮಾಡ್ತೀರಾ? ಅವ್ರು ಹೇಳಿ, ನಮ್ಮ ಊರವರೆಲ್ಲ ನಾವು ದೇವ್ರನ್ನ ನಂಬ್ತೀರಿ ಅಂತ ಹೇಳಿದ್ರು. ಸೊ ಪಾಸ್ಟ್ರು ಗ್ರೌಂಡಲ್ಲಿ ಹೋಗಿ 3-4 ಅವರ್ ಪ್ರೇಯರ್ ಮಾಡಿದ್ದಾರೆ. ಆಮೇಲೆ 3 ಗಂಟೆ ಆದಾಗ ಆಮೇಲೆ ತಿಂಗಳುಗಟ್ಟಲೆ ಮಳೆ ಬರೆದಿರುವಂಥ ಆ ಪ್ರಾಂತ್ಯದಲ್ಲಿ ದೇವರು ಮಳೆಯನ್ನು ಪ್ರೇಯರ್ ಮಾಡ್ತಾ ಇರುವಾಗಲೇ ಸುರಿಸಕ್ಕೆ ಆರಂಭಿಸಿದ್ರು. ಅದು ನೋಡಿದಂಥ ಅದ್ಭುತ ನೋಡಿದಂಥ ಜನರೆಲ್ಲ ಗುಂಪಾಗಿ ಆಮೇಲೆ ಮನಕಳಾಕಿ ದೇವರನ್ನ ಆರಾಧನೆ ಮಾಡಿದ್ರು. ನೋಡಿ ದೇವರು ಹೇಗೆ ಒಂದು ಪಟ್ಟಣದಲ್ಲೇ ಅದ್ಭುತವನ್ನು, ಒಂದು ಪ್ರಾಂತ್ಯದಲ್ಲೇ ಅದ್ಭುತವನ್ನು ಮಾಡ್ತಾ ಇದ್ದಾರೆ. ಗುಜರಾತಲ್ಲಿ ಒಂದು ತಾಯಿ ಇದ್ದಾರೆ, ತುಂಬ ಸಾಧಾರಣ ತಾಯಿ, ದೊಡ್ಡ ಸೇವೆ ಏನು ಮಾಡ್ತಾ ಇಲ್ಲ. ಬಟ್ ಬೆಳಗ್ಗೆ ಆದರೆ ಅವ್ರ ಮನೆ ಮುಂದೆ ಕ್ಯೂ ನಿಂತ, ಕಾರಣ ಈ ಅಮ್ಮಗೆ ಒಂದು ದೇವರೊಂದು ವರ ಕೊಟ್ಟಿದ್ದಾರೆ, ಯಾರ ಮೇಲೆ ತಲೆ ಮೇಲೆ ಕೈ ಮಾಡಿದ್ರು ಸೌಖ್ಯ ಆಗುತ್ತೆ. ಆ ತಲೆನೋವು, ಗಂಟ್ಲು ನೋವು, ಒಂದು ಪ್ರೇಯರ್ ಮಾಡಿದ್ರೆ ಅದ್ಭುತ. ಏನಂದರೆ ಲಾಸ್ಟ್ ಟೈಮು ನನಗೆ ಪಾಸ್ಟ್ ಹೇಳ್ತಾ ಇದ್ರು, ಅಲ್ಲಿರುವ MLA ಗಾಡಿ ಕಳಿಸಿದ್ದಾರೆ, ಆ ಅಮ್ಮನ ಕರ್ಕೊಂಡು ಹೋಗಿ MLA ಮನೆಗೆಲ್ಲಿ ಅವರ ತಾಯಿಗೆ ಪ್ರೇಯರ್ ಮಾಡೋಕ್ಕೆ. ಆಮೇನ್. ನೋಡಿ ಹೇಗೆ ದೇವರು ಸಾಧಾರಣ ವ್ಯಕ್ತಿಯ ಮುಖಾಂತರ ಆ ಇಡೀ ಪ್ರಾಂತ್ಯದ ಎಲ್ಲ ಜನ ಎಲ್ಲ ಬಂದು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಆ ಅಮ್ಮ ಒಂದು ಮಾತು ಪ್ರೇಯರ್ ಮಾಡಿದ್ರೆ ಅದ್ಭುತ ನಡೆಯುತ್ತೆ. ಹಲ್ಲೆಲೂಯಾ. ಆ ಥರ ದೇವರು ನಿಮ್ಮನ್ನ ದೇಶಗಳಿಗೆ, ಪಟ್ಟಣಗಳಿಗೆ, ಹಳ್ಳಿಗಳಿಗೆ ದೇವರು ನಿಮ್ಮನ್ನು ಆಶೀರ್ವಾದವಾಗಿ ಮಡಗ್ತಾರೆ ಎಂಬುದಾಗಿ ನಂಬೋರು ಕೈ ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಒಂದು ಏರಿಯಾಗೆ ಆಶೀರ್ವಾದ ಆಗಬೇಕು, ಹೌದಲ್ವಾ? ಸಂತೋಷ. ಅದಕ್ಕೆ ಸಮರ್ಯ ಪಟ್ಟಣದ ಉದಾಹರಣೆ, ಯೇಸು ಸ್ವಾಮಿ ಕೂಡ ಕೆಲವು ಪಟ್ಟಣಕ್ಕೆ ಹೋದಾಗ ಕೆಲವು ಕಡೆ ಪೌಲನು ಹೇಳ್ತಾನೆ, ಸುವಾರ್ತೆ ಸಾರೋದಕ್ಕೆ ಬೇರೆ ಜಾಗಗಳೇ ಇರಲಿಲ್ಲ. ಅದರ ಅರ್ಥ ಫುಲ್ಲು ವಾಕ್ಯ ಸಾರ್ಬಿಟ್ಟಿದ್ದ, ಬೇರೆ ಜಾಗಗಳೇ ಇರಲಿಲ್ಲ. ಅಷ್ಟು ಪೌಲ್ ಕೆಲವು ಏರಿಯಾದಲ್ಲಿ ಸೇವೆ ಮಾಡಿದ್ದಾನೆ. ಆಮೇನ್, ಆಮೇನ್. ಸೊ ಕ್ರಿಸ್ಮಸ್ ದಿನ ಬರ್ತಾ ಇದೆ, ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಬಟ್ ನೀವು ನಿಮ್ಮ ಅಕ್ಕಪಕ್ಕ ಜನರು, ಅಲ್ಲಿ ಬಡವರು, ಅಲ್ಲಿ ಕಷ್ಟದಲ್ಲಿರೋರಿಗೆ ನೀವು ಸಹಾಯ ಮಾಡಿ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ. ನಾವು ನಮ್ಮದು ಎಷ್ಟೇ ಬಟ್ಟೆಗಳು ಎಲ್ಲ ತಿಂಗಳು ನಾವು ಯಾರಿಗಾದ್ರೂ ಕಳಿಸ್ಕೊಡ್ತಾ ಇರ್ತೀರಿ, ಕಾರಣ ಬೇರೆಯವ್ರಿಗೆ ಅದು ಆಶೀರ್ವಾದ ಆಗಲಿ ಅಂತ. ಸೊ ಕ್ರಿಸ್ಮಸ್ಗೆ ರೆಡಿ ಆಗ್ತಾ ಇದ್ದೀರಾ? ಆಮೇಲೆ ಒಂದು ಕೂಟ ಮಡಗ್ರಿ, ಎಲ್ಲೆಲ್ಲಿ ಮೀಟಿಂಗ್ಸ್ ಮಡಗಕ್ಕಾಗುತ್ತೆ, ಮಡಗಿ ಸುವಾರ್ತೆ ಸಾರ್ರಿ. ಕಾರಣ ಕ್ರಿಸ್ಮಸ್ ಹಬ್ಬ ಅಂದರೆ ಎಲ್ಲರೂ, ಕೇಕ್ ಇದೆ ಅಂದರೆ ಎಲ್ಲರೂ ಬರ್ತಾರೆ. ಕ್ರಿಸ್ಮಸ್ ಕೂಟಕ್ಕೆ ಅನೇಕ ಬಂದು ಶುಭ ಸಂದೇಶವನ್ನು ಕೇಳಿ. ಸೊ ಎಲ್ಲರೂ ಕ್ರಿಸ್ಮಸ್ ರೆಡಿ ಆಗ್ತಾ ಇರೋ ಬರೋ ತಿಂಗಳೇ. ಆಮೇಲೆ ದುಡ್ಡಿಲ್ಲ ಅಂತ ಹೇಳ್ಬಿಡಿ, ಇವತ್ತೇ ದುಡ್ಡೆಲ್ಲ ಸೇರಿಸಿ ಮಡಗಿ ಯೇಸು ಸ್ವಾಮಿಗೋಸ್ಕರ ಸ್ವಲ್ಪ ಖರ್ಚು ಮಾಡಿ. ಆಮೇಲೆ ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ಯಾರೆಲ್ಲ ದೇವರ ರಾಜ್ಯಕ್ಕೋಸ್ಕರ ಕೊಡ್ತಾರೋ ಅದು 1000ರಷ್ಟು 100ರಷ್ಟು ವಾಪಸ್ ದೇವರು ಕೊಟ್ಟೇ ಕೊಡ್ತಾರೆ ಎಂಬುದಾಗಿನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಸೈತಾನ ಮೊದಲನೇ ಕೆಲಸ ಏನು? ಜನರು ಸುವಾರ್ತೆ ಕೇಳ್ಬೋದು. ಅದೇ ಟೈಮಲ್ಲಿ ಅವನಿಗೆ ಗೊತ್ತು ಯಾರು ನಿಜವಾದ ದೇವರು ಅಂತ ಸೈತಾನಿಗೆ ಗೊತ್ತಿದೆ. ಆಮೇಲೆ ಸೊ ಅದಕ್ಕೆ ಎಲ್ಲರಿಗೂ ಸುವಾರ್ತೆ ಸಾರುವ ಜವಾಬ್ದಾರಿ ಇದೆ. ಪಾಸ್ಟ್ರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ. ನೀವು ಸಾರದೇ ಇದ್ರೆ ಅದು ಅರ್ಥ ನೀವು ದೇವರ ಮಾತಿಗೆ ಕಿವಿ ಕೊಡ್ತಾ ಇಲ್ಲ, ಅನುಸರಿಸ್ತಾ ಇಲ್ಲ ಎಂಬುದಕ್ಕೆ ಒಂದು ಅಡೆಯಾಳವಾಗಿದೆ. ಆಮೇನ್. ಪ್ರೈಸ್ ಲಾರ್ಡ್. ಇನ್ನೊಂದು ನಾನು ನಿಮ್ಮ ಹತ್ರ ತಿಳಿಸಿ, ನೀವು ದೇವರಿಗೆ ಸೇವೆ ಮಾಡ್ತಾ ಇದ್ರೆ ಆ ಸೇವೆ ಮಾಡೋರಿಗೆ ದೇವರು ದೀರ್ಘಾಯುಸನ್ನು ಕೊಡ್ತಾರೆ. ಕಾರಣ ದೇವ್ರು ಯೋಚನೆ ಮಾಡಿದ್ರೆ ಇವಳು ಭೂಮಿಯಲ್ಲಿ ಇದ್ದರೆ 1000 ಜನ ಸುವಾರ್ತೆ ಕೇಳ್ತಾರೆ ಅಂದ್ಬಿಟ್ಟು ದೇವರು ಅವಳಿಗೆ ಆರೋಗ್ಯ, ಆಯುಸ್ಸು, ಸಂರಕ್ಷಣೆ ಎಲ್ಲ ಕೊಡ್ತಾ ಇದ್ದಾರೆ. ಕಾರಣ ಇವರೆಲ್ಲ ಕಡೆ ಸುವಾರ್ತೆ ಸಾರ್ತಾರೆ. ಇನ್ನು ಕೆಲವರು ಮನೆಯಿಂದ ಆಚೆ ಕಾಲೇ ಮಡಗಲ್ಲ, ಯಾರಿಗೂ ಸುವಾರ್ತೆ ಸಾರದೇ ಇಲ್ಲ. ಅದಕ್ಕೆ ನೀವು ಸುವಾರ್ತೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಪಕ್ಕದ ಮನೆಗೆ ಕ್ರಿಸ್ಮಸ್ ಟೈಮಲ್ಲೆಲ್ಲ ನೀವು ಕೇಕನ್ನು ಹಂಚ್ಕೊಳ್ರಿ, ಸುವಾರ್ತೆ ಸಾರಿ ಅವ್ರಿಗೋಸ್ಕರ ಪ್ರೇಯರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಂತೋಷನಾ? ಆಮೇನ್. ನಿಮಗೆ ಕೇಕ್ ತೊಗೊಳಕ್ಕೆ ದುಡ್ಡು ನಾವು ಇಲ್ಲಿ 1 ವರ್ಷದಿಂದ ಸ್ವಲ್ಪ ಸೇರಿಸಿ ಮಡಗಿದ್ರಿ. ಕಾರಣ ಇವತ್ತು ಎಷ್ಟೋ ಕಡೆ ನಾವು ಕೇಕ್ ಹಂಚಿ ಆಮೇನ್ ಅವ್ರಿಗೆ ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದೀವಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಈ ಡಿಸೆಂಬರಲ್ಲಿ 1000 ಜನ ರಕ್ಷಣೆಗೆ ಬರಲಿ. ಆಮೇನ್, ಆಮೇನ್. ಸೊ ನಾವು ಬಿಡುಗಡೆ ಬಗ್ಗೆ ನಾವು ಕಲ್ತ್ಕೊಳ್ತಾ ಇದ್ದೀರಿ. ಆಮೇನ್. ದೇವರು ರಕ್ಷಣೆ ಹೊಂದ್ರಿ. ಸರಿ, ನೀನು ಹೇಗೋ ರಕ್ಷಣೆ ಹೊಂದ್ಬಿಟ್ಟೆ, ಯಾರೋ ಸುವಾರ್ತೆ ಸಾರಿ ರಕ್ಷಣೆ ಹೊಂದಿದ್ಯಾ. ನೆಕ್ಸ್ಟ್ ಸೈತಾನ್ ಯೋಚನೆ ಮಾಡೋದು ನಿನ್ನ ಆತ್ಮಿಕವಾಗಿ ಬೆಳಿಬಾರ್ದು. ಇದು 2ನೇ ಸೈತಾನ ಪ್ಲಾನ್. ನೀನು ಬೆಳಿಬಾರ್ದು, ಕೂಟಗಳಿಗೆ ಹೋಗ್ಬಾರ್ದು, ವಾಕ್ಯ ಓದಬಾರ್ದು, ಬೈಬಲ್ ಓದಬಾರ್ದು. ಹಂಗೆ ಏನು ಮಾಡ್ತಾನೆ, ಬೆಳೆಯೋಕ್ಕೆ ಬಿಡದೇ ಇರೋ ರೀತಿಯಲ್ಲಿ ತಡೆಗಳನ್ನು ಮಾಡ್ತಾನೆ. ಸೈತಾನಿಗೊಂದು ಹೆಸರು ಇದೆ, ತಡೆ ಮಾಡುವವನು. ತಡೆ, ಸೈತಾನಿಗೊಂದು ಹೆಸರು. ಸೈತಾನಿಗೆ ಅನೇಕ ಹೆಸರುಗಳಿದೆ. ಒಂದು ತಡೆ ಮಾಡುವನು. ಸೊ ಆತ್ಮಿಕವಾಗಿ ಬೆಳಿಲಿಕ್ಕೆ ಒಂದು ತಡೆ.
ಆಮೇನ್. ನಾನು ನಿಮ್ಮ ಹತ್ರ ಒಂದು ಮಾತನ್ನು ಕೇಳ್ತೀನಿ, ಯಾಕೆ ನೀವು ಚರ್ಚಿಗೆ ಬಂದು ಈ ಥರ ವಾಕ್ಯ ಕೇಳಬೇಕು? ಆಮೇನ್. ಒಂದು, ಸೈತಾನ್ ಜಾಸ್ತಿ ಕೆಲಸ ಮಾಡೋದು ಎಲ್ಲಂದರೆ ಎಲ್ಲಿ ಜನರಿಗೆ ವಾಕ್ಯ ಗೊತ್ತಿಲ್ವೋ ಅಲ್ಲಿ ತೊಂದರೆ ಹಿಂಸೆ ಕೊಡ್ತಾನೆ ಇರ್ತಾನೆ. ವಾಕ್ಯ ಗೊತ್ತಿದ್ದರೆ ಕ್ರಿಸ್ಟಿಯನ್ ಲೈಫ್ ತುಂಬ ಈಸಿಯಾಗಿರುತ್ತೆ, ಅಲ್ಲಿ ಬೆಳಕಿರುತ್ತೆ, ಅದು ನಮಗೆ ಆಶೀರ್ವಾದವಾಗುತ್ತೆ. ಸೊ ನೆಕ್ಸ್ಟು ಎಲ್ಲ ಜನರು ಆತ್ಮಿಕವಾಗಿ ಅದಕ್ಕೆ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಬೇಕು, ಡೈಲಿ ಬೈಬಲ್ ಓದಬೇಕು, ಎಲ್ಲ ಕೂಟಗಳಿಗೆ ಬರಬೇಕು. ಪ್ರೈಸ್ ದಿ ಲಾರ್ಡ್. ಎಲ್ಲ ಕೂಟಗಳಿಗೆ ಬರಬೇಕು. ಸೊ ಏನಾಗ್ತಾ ಇದೆ, ನೀವು ಆತ್ಮಿಕವಾಗಿ ಬೆಳೀತಾ ಇದ್ದೀರ. ಸರಿ, ಆತ್ಮಿಕವಾಗಿ ಬೆಳೆದ್ರೆ ದೇವರ ಕಾರ್ಯ ಹಾಗೂ ನಿನ್ನ ಪರಿಪೂರ್ಣ ದೇವರ ಕಾರ್ಯ ನೆರವೇರಿಸೋಕ್ಕಾಗದಿರೋ ರೀತಿಯಲ್ಲಿ, ಆ ಫುಲ್ ಪೊಟೆನ್ಷಿಯಲ್ಗೆ ಬರದಿರೋ ರೀತಿಯಲ್ಲಿ ಸೈತಾನ್ ತಡೆ ಮಾಡ್ತಾನೆ. ಬಟ್ ಆತ್ಮಿಕವಾಗಿ ಬೆಳೆದ್ರೆ ಖಂಡಿತವಾಗಿ ದೇವರು ನಿಮ್ಮ ಕಾರ್ಯವನ್ನು ನಿಮಗೆ ತೋರಿಸ್ಕೊಟ್ಟು ನೀವು ದೇಶಗಳಿಗೆ ಆಶೀರ್ವಾದವಾಗಿರ್ತೀರಾ ಅಂತ ನಂಬೋರು ದೇವರಿಗೆ ಒಂದು ಸ್ತೋತ್ರ ಹೇಳ್ತೀರಾ. ರಕ್ಷಣೆ ಒಂದೇ, ಆತ್ಮಿಕವಾಗಿ ಬೆಳೀತಾ ಇದ್ದೀನಿ. ಆಮೇಲೆ ಆತ್ಮಿಕವಾಗಿ ಬೆಳೀತಾ ಇದ್ದೀನಿ. ಆತ್ಮಿಕವಾಗಿ ನೋಡಿ, ಆತ್ಮಿಕವಾಗಿ ಹೇಗೆ ಬೆಳೆಯೋದು ಅಂತ ಒಂದು ಮಾತನ್ನು ನಿಮ್ಗೆ ತಿಳಿಸ್ತೀನಿ. ಶ್ರದ್ಧೆಯಿಂದ ಇದೊಂದು ಕಾರ್ಯ ಕೇಳಿಸ್ಕೊಳ್ಳಿ. ನಾವು ರಕ್ಷಣೆ ಹೊಂದಿದ ತಕ್ಷಣ, ರಕ್ಷಣೆ ಹೊಂದುವಾಗಲೇ ದೇವರು ನಮಗೆ ಪರಿಶುದ್ಧಾತ್ಮನನ್ನು ಕೊಡ್ತಾ ಇದ್ದಾರೆ. ಈ ಪರಿಶುದ್ಧಾತ್ಮನ 24 ಗಂಟೆ ಸದಾ ನಮ್ಮ ಜೊತೆ ಇದ್ದು ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ವಾಕ್ಯದ ಅರ್ಥಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ, ನಮಗೆ ಪಾಪವನ್ನು ಜಯಿಸೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ನಮಗೆಲ್ಲ ವಿಷಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತಿದ್ದಾರೆ. ಅದು ನಿಜನಾ? ಹೌದು. ಯೇಸು ಸ್ವಾಮಿ ಶಿಷ್ಯರ ಜೊತೆ ಇದ್ದಾಗ ಅವ್ರಿಗೆ ಅವಾಗ ದೇವರೇ ಪ್ರೇಯರ್ ಮಾಡೋದನ್ನು ಕಳಿಸು ಅಂತ ಹೇಳಿದಾಗ ಯೇಸು ಸ್ವಾಮಿ ಪ್ರೇಯರ್ ಮಾಡೋದನ್ನು ಕಳಿಸ್ಕೊಟ್ರು. ಅವ್ರಿಗೆ ಅದ್ಭುತ ಅವ್ರ ಜೊತೆ ಕರ್ಕೊಂಡು ಹೋಗ್ತಾಯಿದ್ರು. ಯೇಸು ಸ್ವಾಮಿ ಅವ್ರಿಗೆ ಸಹಾಯ ಮಾಡ್ತಾಯಿದ್ರು, ಅವ್ರನ್ನ ರೂಪಿಸ್ತಾಯಿದ್ರು, ಅವ್ರನ್ನ ಬದಲಾವಣೆ ಮಾಡ್ತಾಯಿದ್ರು. ಯೇಸು ಸ್ವಾಮಿ ಹೇಳಿದ್ರು, ಆಮೇಲೆ ಮೀನು ಹಿಡಿಯುವ ನಿಮ್ಮನ್ನು ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ನಾನು ಮಾರ್ಪಡಿಸ್ತೀನಿ. ಆಮೇನ್. ಸೊ ರಕ್ಷಣೆ ಹೊಂದುವಾಗಲೇ ದೇವರು ಪರಿಶುದ್ಧಾತ್ಮನ ನಮಗೆ ಕೊಟ್ಟಿದ್ದಾನೆ. ಇವಾಗ ಯೇಸು ಸ್ವಾಮಿ ಹೇಳಿದ್ರು, ನಾನು ಹೋಗ್ತಾ ಇದ್ದೀನಿ, ಬಟ್ ನಾನು ನಿಮಗೆ ಪರಿಶುದ್ಧಾತ್ಮನನ್ನು ಕಳಿಸ್ತೀನಿ. ಪರಿಶುದ್ಧಾತ್ಮನ ಇವಾಗ ನಿಮಗೆ ಏನು ಮಾಡ್ತಾರೆ, ಎಲ್ಲ ವಿಷಯದಲ್ಲಿ ನಿಮಗೆ ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಪ್ರೇಯರ್ ಮಾಡೋಕ್ಕೆ ಸಹಾಯ. ಇವತ್ತು ಬೆಳಗ್ಗೆ ಕೂಡ ನಾನು ತಿಳಿಸಿದ್ದೆ. ಆಮೇಲೆ ಪ್ರೈಸ್ ಲಾರ್ಡ್, ಎಷ್ಟೋ ಸಮಯ ನನಗೆ ಕೂಡ ಪ್ರೇಯರ್ ಮಾಡೋಕ್ಕೆ ಆಗದಿರುವ ಪರಿಸ್ಥಿತಿಗಳು ಬಂದಿದೆ. ಬಟ್ ಯಾವಾಗೆಲ್ಲ ಪರಿಶುದ್ಧಾತ್ಮನಲ್ಲಿ ತುಂಬಿ ಪ್ರೇಯರ್ ಮಾಡ್ತೀನೋ ಆವಾಗ ಪ್ರೇಯರ್ ಮಾಡೋಕ್ಕೆ ಆಗ್ತಾ ಇದೆ. ಆಮೇನ್. ಸೊ ಪ್ರೇಯರ್ ಮಾಡೋಕ್ಕೆ ಆಗದಿರೋರು ಏನು ಮಾಡಬೇಕು, ಆತ್ಮದಲ್ಲಿ ಅದರ ಅರ್ಥ ಪರಿಶುದ್ಧಾತ್ಮಲ್ಲಿ ತುಂಬಿ, ಇಲ್ಲಾಂದರೆ ಪರಿಶುದ್ಧಾತ್ಮ ಭರಿತರಾಗಿ, ಇಲ್ಲಾಂದರೆ ಪರಿಶುದ್ಧಾತ್ಮನ ಸಹಾಯದಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರೇಯರ್ ಮಾಡೋಕ್ಕೆ ಮನಸ್ಸಿಲ್ಲದೆ ಇದ್ದರೂ ಪ್ರೇಯರ್ ಮಾಡ್ತೀರಾ. ಎಷ್ಟೋ ಜನ ನಮ್ಗೆ ಹೇಳ್ತಾರೆ, ನಮ್ಗೆ ಪ್ರೇಯರ್ ಮಾಡೋಕ್ಕೆ ತುಂಬ ಮನಸ್ಸಿದೆ ಬಟ್ ಪ್ರೇಯರ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಾರೆ. ಯಾಕೆ ಆಗ್ತಾ ಇಲ್ಲ? ಕಾರಣ ದೇವರು ಹೇಗೆ ಮನುಷ್ಯನ ಸೃಷ್ಟಿ ಮಾಡಿದಂದರೆ ಅವನಿಗೆ ಸ್ವಲ್ಪ ಬಲಹೀನತೆಗಳಿದೆ. ಅದಕ್ಕೆ ಮನುಷ್ಯ ಹೇಗೆ ಬದುಕಬೇಕಂದ್ರೆ ಅವನಿಗೆ ಬಲಹೀನತೆಯಲ್ಲಿ ಸಹಾಯ ಮಾಡುವ ಪರಿಶುದ್ಧಾತ್ಮನ ಕೊಟ್ಟು ಅವನ ಸೃಷ್ಟಿ ಮಾಡಿದ್ದಾನೆ. ಇವಾಗ ಒಂದು ವ್ಯಕ್ತಿ ದೇವರ ಆತ್ಮನಲ್ಲಿ ಆಶ್ರಯಿಸುವಾಗ ಅವನ ಬಲಹೀನತೆ ಹೋಗಿ ಅವನ ಬಲವುಳ್ಳವನಾಗಿ ಮಾರ್ಪಡಿಸ್ತಾ ಇದ್ದಾನೆ. ಆಮೇನ್. ಅರ್ಥ ಆಯ್ತು ಅಂತ ನಂಬ್ತಾ ಇದ್ದೀನಿ. ನಿಮ್ಮಲ್ಲಿ ಆಲ್ರೆಡಿ ಬಲಹೀನತೆಯಿಂದನೇ ಸೃಷ್ಟಿಸಿದ್ದಾರೆ. ಆ ಬಲಹೀನತೆ ಕಂಪ್ಲೀಟ್ ಮಾಡೋಕ್ಕೆ, ಫುಲ್ ಮಾಡೋಕ್ಕೆ ಪರಿಶುದ್ಧಾತ್ಮನ ಕೊಟ್ಟಿದ್ದಾರೆ. ಸೊ ಯಾರು ಪರಿಶುದ್ಧ ಆತ್ಮನಲ್ಲಿ ಆಶ್ರಯಿಸ್ತಾರೋ, ಪರಿಶುದ್ಧಾತ್ಮನ ನಂಬ್ತಾರೋ, ಪರಿಶುದ್ಧಾತ್ಮನ ಸ್ವರವನ್ನು ಕೇಳ್ತಾರೋ ಅವರಲ್ಲಿ ಬಲಹೀನತೆಯನ್ನು ಜಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಮೇನ್. ಸೊ ದೇವರು ಪರಿಶುದ್ಧಾತ್ಮನ ಕೊಟ್ಟಿದ್ದಾರೆ. ಹಾಗಾದರೆ ಆಮೇಲೆ ಯಾಕೆ ಪರಿಶುದ್ಧಾತ್ಮ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇಲ್ಲ, ನಮ್ಮ ಕೆಲಸ ಮಾಡ್ತಾ ಇಲ್ಲ, ನಮ್ಮಲ್ಲಿ ಯಾಕೆ ಕಾರ್ಯ ಮಾಡ್ತಾ ಇಲ್ಲ ಎಂಬುದೊಂದು ಪ್ರಶ್ನೆ. ಹೌದಾ? ನಿಜನಾ ಇಲ್ವಾ? ಕೇಳಿಸ್ಕೊಳ್ತಾ ಇದ್ದೀರಾ? ಇವತ್ತು ಕೇಳೋ ವಾಕ್ಯ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ, ಒಂದು ಆನ್ಸರ್ ಆಗಿರುತ್ತೆ. ಸೊ ನಾನೇನು ಮಾಡಬೇಕು, ನನಗಿಂತ ದೊಡ್ಡದು ಪರಿಶುದ್ಧಾತ್ಮನು, ಅವ್ರಿಗೆ ನಾನೇನು ಮಾಡಬೇಕು, ತಗ್ಗಿಸ್ಕೊಂಡು ಅವ್ರಿಗೆ ಯಾಕೆ ಪರಿಶುದ್ಧಾತ್ಮನ ಕೆಲವ್ರ ಹತ್ರ ಮಾತಾಡಲ್ಲ, ಇಲ್ಲಾಂದರೆ ಕಾರ್ಯ ಮಾಡಲ್ಲ ಅಂದರೆ ದೇ ಹ್ಯಾವ್ ನಾಟ್ ಗಿವನ್ ದ ಲೀಡರ್ಶಿಪ್ ಆಫ್ ದೇರ್ ಲೈಫ್ ಟು ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ನಮ್ಮ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಲ್ಲ. ನಾವು ತಗ್ಗಿಸ್ಕೊಂಡ್ರೆ ಅವರು ನಮ್ಮ ತಲೆಯಾಗಿ, ಕ್ರಿಸ್ತನು ನಮ್ಮ ತಲೆಯಾಗಿ, ಪರಿಶುದ್ಧಾತ್ಮ ನಮ್ಮನ್ನು ಆಳ್ವಿಕೆ ಮಾಡೋಕ್ಕೆ ನಾವು ತಗ್ಗಿಸ್ಕೊಂಡ್ರೆ ಅವರು ಬಂದು ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡ್ತಾರೆ ಅಂತೆ. ಆಮೇನ್. ಕೋಪ ಇದ್ದರೆ ಕೋಪ ಹೇಗೆ ಜಯಿಸಬೇಕು, ಹೇಗೆ ಕ್ಷಮಿಸಬೇಕು ಅಂತ ನಮ್ಮ ಕ್ಯಾರೆಕ್ಟರ್ನ ಹಂಗೆ ಮೆಲ್ಲಿಗೆ ಒಳಗಡೆಯಿಂದ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಯೋಚನೆ ಮಾಡಿ, ಒಂದು ವಿಶ್ವಾಸಿ 20 ವರ್ಷದಿಂದ ಚರ್ಚಿಗೆ ಬರ್ತಾ ಇದ್ದಾರೆ, ಯಾವ ವ್ಯತ್ಯಾಸನೂ ಇಲ್ಲ. ಒಂದು ವ್ಯಕ್ತಿ 20 ದಿನಗಳು ಡೈಲಿ ಪರಿಶುದ್ಧಾತ್ಮನ ಮಾತನ್ನು ಕೇಳಿ, ದೇವರು ನಾನು ಯಾವಾಗ ಎದ್ದೇಳಬೇಕು, ನನಗೆ ಟೈಮ್ ಕೊಟ್ಟಿದ್ದಾರೆ, ಇಷ್ಟು ಗಂಟೆಗೆ ಎದ್ದೇಳಬೇಕು, ಇಷ್ಟು ಟೈಮ್ ನೀನು ಪ್ರೇಯರ್ ಮಾಡಬೇಕು, ನೀವು ಈ ವಾಕ್ಯ ಓದಬೇಕು, ನೀನು ಉಪವಾಸ ತಗೊಳ್ಬೇಕು. ಹೀಗೆ ಪರಿಶುದ್ಧಾತ್ಮನ ಕೊಡುವ ಕಾರ್ಯಗಳನ್ನು ಅನುಸರಿಸ್ತಾ ಹೋಗ್ತಾ ಇದ್ದರೆ ನನಗೆ ಗೊತ್ತಿಲ್ಲದೆ ಅವ್ರನ್ನ ನಾನು ಚೇಂಜ್ ಮಾಡ್ತಾ ಇದ್ದಾರೆ. ಹೌದಾ ಇಲ್ವಾ?
ಇವಾಗ ನನ್ನ ಕೈಲಿ ಪಾಪ ಬಿಡಕ್ಕೆ ಆಗ್ತಾ ಇಲ್ಲ, ಬಟ್ ಪರಿಶುದ್ಧಾತ್ಮನ ಬರುವಾಗ ಎಷ್ಟೇ ದೊಡ್ಡ ಪಾಪಗಳು ಕೂಡ ಅಡ್ರೆಸ್ ಇಲ್ದಂಗೆ ಹೊರಟೋಗ್ಬಿಡುತ್ತೆ. ಕಾರಣ ಆತನು ಬಿಡುಗಡೆ ಮಾಡುವ ಆತ್ಮನಾಗಿದ್ದಾನೆ. ಸೊ ಭೂಮಿಯಲ್ಲಿರುವ ದೊಡ್ಡ ಶಕ್ತಿ ನಮ್ಮ ಒಳಗಡೆ, ನಿಮ್ಮ ಒಳಗಡೆ ದೇವರು ಮಡಗಿದ್ದಾರೆ ಎಂಬುದಾಗಿ ನಂಬೋರು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಸಡನ್ ಆಗಿ ಅಯ್ಯೋ ಪಾಸ್ಟ್ ಎಲ್ಲೋದ್ರು ಅಂತ ಭಯಪಡಬೇಡಿ. ಪಾಸ್ಟ್ ಇಲ್ಲದೆ ಇದ್ರು ಒಳಗಡೆ ಅದಕ್ಕೆ ಪಾಸ್ಟ್ಗಿಂತ ದೊಡ್ಡ ಸರ್ವಶಕ್ತನಾದ, ಬಲವುಳ್ಳ, ಸರ್ವಜ್ಞಾನಿಯಾದ, ಸೌಖ್ಯ ಕೊಡುವ, ಬಿಡುಗಡೆ ಕೊಡುವ, ಕಣ್ಣೀರು ಓಡಿಸುವ, ಬದಲಾವಣೆ ಕೊಡುವ ಒಳಗಡೆ ಪರಿಶುದ್ಧಾತ್ಮನ ಇದ್ದಾರೆ ಅಂತ ನಂಬೋರು ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಮರ್ತೋಗ್ಬೇಡಿ. ಒಂದು ದಿವಸ ಒಂದು ಸಿಸ್ಟರ್ ಸಾಕ್ಷಿ ಹೇಳ್ತಾರೆ, ಏನು ನಮಗೆ ಯಾರೂ ಇಲ್ಲ ಪ್ರಿಯ ದೇವರ ಮಕ್ಕಳೇ, ಅನಾಥಳಾಗಿದ್ದೀನಿ ಅಂತ ಹೇಳಬೇಡಿ. ಹಲ್ಲೆಲೂಯಾ. ನೀವು ಅನಾಥಲಲ್ಲ, ನಿಮಗೆ ಗೊತ್ತಿಲ್ಲ. ನೀವು ಯೇಸು ಸ್ವಾಮಿ ಹೇಳಿದ್ರು, ನಾನು ಪರಿಶುದ್ಧಾತ್ಮನ ಕಳಿಸ್ತೀನಿ, ಆತನು ಸದಾ ನಿಮ್ಮ ಒಳಗಡೆ ಇದ್ದು ನಿಮಗೆ ಸಹಾಯ ಮಾಡು. ಸೊ ಕೆಲವು ವಿಶ್ವಾಸಿಗಳು ನೋಡಿ ಎಷ್ಟು ವರ್ಷ ಬರ್ತಾರೆ, ಏನು ಚೇಂಜ್ ಇಲ್ಲ. ಎಷ್ಟೋ ಮೆಸೇಜ್ಗಳು ಕೇಳ್ತಾರೆ, ಫಾರ್ವರ್ಡು ಮಾಡ್ತಾರೆ, ಇವನಿಗೂ ಚೇಂಜ್ ಇಲ್ಲ, ಫಾರ್ವರ್ಡ್ ಮಾಡೋ ಈ ಕೇಳೋರ್ಗೂ ಚೇಂಜ್ ಇಲ್ಲ. ಯಾಕೆ? ಅವರು ಪರಿಶುದ್ಧಾತ್ಮನಿಗೆ ಅವ್ರ ಲೈಫ್ ಕಂಟ್ರೋಲು ಕೊಟ್ಟಿಲ್ಲ. ಅವ್ರಿಗೆ ಯಾವ್ದು ಕಂಟ್ರೋಲ್ ಮಾಡ್ತಾ ಇದೆ? ಮೊಬೈಲ್ ಫೋನು, ಸ್ನೇಹಿತರು. ಇಲ್ಲ, ಅವ್ರ ಸ್ನೇಹಿತರಿಗೆ ಹೆಲ್ಪ್ ಮಾಡೋಕ್ಕಾಗುತ್ತಾ? ಕೊರೋನಾ ಟೈಮಲ್ಲಿ ಒಂದು ಹೆಂಡತಿ ಹೇಳ್ತಾ ಇದ್ರು, ಪಾಪ ಅವ್ರ ಗಂಡ ಹೇಳ್ತಾ ಇದ್ದ, ಏನು ಪಾಸ್ಟರ್ ಕೊರೋನಾ ನನಗೆ ಬಂತಂತ ಗೊತ್ತಾಗಿದ್ದ ತಕ್ಷಣ ನಮ್ಮ ಹೆಂಡತಿ ಆಮೇಲೆ ಕೋಲ್ಡ್ ತಗೊಂಡು ಪಾತ್ರೆ ಹಿಂಗೆ ತಳ್ತಾ ಇದ್ದಾರೆ, ಮಕ್ಕಳೆಲ್ಲ ರೂಮಲ್ಲೇ ಹೋಗ್ತಾ ಇದ್ದಾರೆ, ಅಪ್ಪನ ತಿರುಗಿ ಕೂಡ ನೋಡ್ತಾ ಇಲ್ಲ. ನಾನು ಕೊರೋನಾ ಬಂದಾಗ ಪಾಪ ಗಂಡ ಹೇಳ್ತಾರೆ, ನಮ್ಮ ಹೆಂಡತಿ ಪಾಸ್ಟರ್ ಹಂಗೆ ಅಲ್ಲೇರು ಅಂದ್ಬಿಟ್ಟು ಕೋಲ್ಡ್ ತಗೊಂಡು ಪಾತ್ರೆ ಹಿಂಗೆ ತಳ್ತಾ ಇದ್ದಾರೆ. ಊಟ ಮಾಡಿ ಅಲ್ಲೇರು ಡೋರೇ ಓಪನ್ ಮಾಡೋ, ಮಕ್ಕಳೆಲ್ಲ ಹೊರಡೆ ಹೋಗಿ ಹೀಗೆ ಹೇಳ್ತಾ ಇದ್ದಾರೆ. ಆವಾಗ ಆ ಬ್ರದರ್ ಹೇಳಿದ್ರು, ನಾನು ನೋವಲ್ಲಿರುವಾಗ ಪಾಸ್ಟರ್ ಯೇಸು ಸ್ವಾಮಿ ಬಂದು ನನಗೆ ಮುತ್ತು ಕೊಟ್ಟು ಹೇಳಿದ್ರು, ನಿನಗೆ ಸೌಖ್ಯ ಆಗುತ್ತೆ, ಭಯಪಡಬೇಡ ಅಂತ. ದೇವರು ಮುತ್ತು ಕೊಟ್ಟರೆ ಕೊರೋನಾ ಬರಲ್ಲ, ಕೊರೋನಾ ಹೊರಟೋಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಎಷ್ಟೋ ಜನರು ಹೆಂಗೆ ಜೀವಿಸ ಅಂದರೆ ಅವ್ರ ಲೈಫೆಲ್ಲ ಕಂಟ್ರೋಲ್ ಮಾಡ್ತಿರೋದು ಸ್ನೇಹಿತರು, ಫ್ರೆಂಡ್ಸು. ಇಲ್ಬಾ ಅಂತ ಇಲ್ಲೇ ಓಡಾಡ್ತಾ ಇರ್ತಾರೆ. ಪರಿಶುದ್ಧಾತ್ಮ ಹೇಳ್ತಾರೆ ಅಲ್ಬಾ ಅಂದರೆ ಬೇಡ ಅಂತಾರೆ. ಆಮೇಲೆ ನೋಡಿದ್ರೆ ಸೋತು ಸುಣ್ಣ ಥರ ಇದ್ದಾರೆ. ಕಾರಣ ನೋಡಿ, ನಾವು ಹಂಗೆ ಬದುಕಬೇಕು. ದೇವ್ರು ನಮಗೆ ಪರಿಶುದ್ಧಾತ್ಮನ ಕೊಟ್ಟಿದ್ದಾರೆ. ಇವಾಗ ಪರಿಶುದ್ಧಾತ್ಮನ ಲೈಫ್ ಎಷ್ಟು ಕಂಟ್ರೋಲ್ ಮಾಡ್ತಾರೋ ನನ್ನ ಲೈಫ್ ಚೇಂಜ್ ಆಗುತ್ತೆ. ನಾನು ಯೇಸು ಸ್ವಾಮಿಗೆ ಫಸ್ಟ್ ಚರ್ಚಿಗೆ ಬಂದಾಗ ಹೆಂಗೆ ತುಂಬ ನನ್ನ ಲೈಫ್ ಚೇಂಜ್ ಆಗಬೇಕಾಗಿತ್ತು ನನಗೆ ಗೊತ್ತಿತ್ತು. ಬಟ್ ಪರಿಶುದ್ಧಾತ್ಮನ ಬಗ್ಗೆ ಕಲ್ತ್ಕೊಳ್ತಾ ಬೈಬಲ್ ಓದ್ತಾ ಅದು ಹೆಂಗೆ ಚೇಂಜ್ ಆದೆ ಅಂದರೆ ಚೇಂಜ್ ಆದೆ. ಇಲ್ಲಾಂದರೆ ನಾನು ಸೇವೆ ಮಾಡೋಕ್ಕೆ ಇಲ್ಲಿ ನಿಲ್ಕೊಳ್ತಾ ಇರಲಿಲ್ಲ, ಚೇಂಜ್ ಆದೆ. ಸೊ ನೀವು ಯಾರೆಲ್ಲ ರಕ್ಷಣೆ ಹೊಂದಿದ್ದೀರಾ? ರಕ್ಷಣೆ ಹೊಂದೋಕ್ಕಿಂತ ಮುಂಚೆ ಹೆಂಗಿತ್ತು? ಸೈತಾನಿದ್ದ, ದುರಾತ್ಮ ಹೇಳ್ತಿದ್ದು, ಜಗಳ ಮಾಡು, ಬಾರಂಗಡಿಗೆ ಹೋಗು, ಅವಳ ಬಗ್ಗೆ ಚಾಡಿ ಹೇಳು, ಅವಳ ಬಗ್ಗೆ ಗುಣಗುಡ್ತಾ ಇರು, ಅವಳಿಗೆ ನೋವು ಕೊಡು. ಅದು ದುರಾತ್ಮ ರಕ್ಷಣೆ ಹೊಂದೋಕ್ಕಿಂತ ಮುಂಚೆ. ಇವಾಗ ರಕ್ಷಣೆ ಹೊಂದ ಮೇಲೆ ಪರಿಶುದ್ಧಾತ್ಮನ ಬಂದು ಅವ್ರನ್ನ ಕ್ಷಮಿಸು, ಅವಳಿಗೋಸ್ಕರ ಪ್ರಾರ್ಥನೆ ಮಾಡು, ಅವಳನ್ನ ಪ್ರೀತಿಸು, ಅವಳನ್ನ ಕ್ಷಮಿಸು, ಹೀಗೆ ಮಾತಾಡ್ತಾ ಇದ್ದಾರೆ. ಬಟ್ ಎಷ್ಟೋ ಜನರು ಅವ್ರ ಲೈಫ್ ಕಂಟ್ರೋಲು ಯಾರ ಕೈಲಿದೆ? ಮೊಬೈಲ್ ಫೋನ್. ಹೌದಾ? ಮೊಬೈಲ್ ಫೋನು ಕೆಲವರು ಕಂಟ್ರೋಲ್ ಮಾಡ್ತಿರ್ತಾರೆ, ಗಂಟೆಗಳಷ್ಟು ನೋಡ್ತಾ ಇರ್ತಾರೆ, ರೀಲ್ ನೋಡಿ ತಲೆಯೆಲ್ಲ ರೀಲ್ ಆಗ್ತಾ ಇದೆ ಅಂತ ರೀಲ್ ನೋಡಿ ಬೈಬಲ್ ಓದೋಕ್ಕೆ ಟೈಮು ಇಲ್ಲ. ನಾನು ನಿಮ್ಮ ಹತ್ರ ಒಂದು ಮಾತನ್ನು ತಿಳಿಸ್ತೀನಿ, ನಾವು ಚೇಂಜ್ ಆದರೆ ನಮ್ಮ ಫ್ಯಾಮಿಲಿ ಚೇಂಜ್ ಆಗುತ್ತೆ. ಕಾರಣ ಇವಾಗಿರೋ ಮಕ್ಕಳು ಸಾಧಾರಣ ಮಕ್ಕಳಂತ ಯೋಚನೆ, ತುಂಬ ಸ್ಮಾರ್ಟ್ ಮಕ್ಕಳು. ನಾವು ಯೋಚನೆ ಮಾಡ್ತೀರಾ, ಮಕ್ಕಳೆಲ್ಲ ಏನು ನಮಗೆಲ್ಲ ಗೊತ್ತಂತ ಮಕ್ಕಳು ಎಲ್ಲ ಅಬ್ಸರ್ವ್ ಮಾಡ್ತಾರೆ, ನಮ್ಮಪ್ಪ ಹೇಗೆ ಮಾತಾಡ್ತಾರೆ, ಹೇಗೆ ಜೀವಿಸ್ತಾರೆ ಎಲ್ಲ ನೋಡ್ತಾ ಇದ್ದಾರೆ. ಯಾರು? ಮಕ್ಕಳು ನೋಡ್ತಾ ಇದ್ದಾರೆ. ಆಮೇಲೆ ನಾವು ಪ್ರೇಯರ್ ಮಾಡೋದು ಹೆಂಗೆ ನಡ್ಸ್ಕೊಳ್ತಾ ಇದ್ದೀರಿ, ಹೇಗೆ ಮನೇಲಿ ನಡ್ಕೊಳ್ತಾ ಇದ್ದೀರಿ, ಹೇಗೆ ಇದೆಲ್ಲ ಯಾರು ನೋಡ್ತಾ ಇದ್ದಾರೆ? ಮಕ್ಕಳು ನೋಡ್ತಾರೆ. ಆಮೇಲೆ ಆವಾಗ ನಾವು ನೋಡಿ, ನಾನು ನಿಮ್ಮ ಹತ್ರ ಒಂದು ಮಾತು, ನಮ್ಮ ತಾಯಿ ಇವಾಗವರೆಗೂ ನಮ್ಮ ತಾಯಿ ಬಗ್ಗೆ ಹೇಳ್ತೀನಿ, ಅವರು ಎಷ್ಟು ದೇವ್ರನ್ನ ಪ್ರೀತಿಸ್ತಾರೆ ಅಂದರೆ ಅವರನ್ನು ನೋಡಿ ನಾನು ಕ್ರೈಸ್ತ ಜೀವಿತ ಮನೆಯಿಂದನೇ ಕಲ್ತ್ಕೊಂಡೆ. ನೀವು ಯಾಗಾದ್ರೂ ನಮ್ಮ ತಾಯಿ ಒಂದ್ಸತಿ ಜಗಳ ಆಡೋದು ಇಲ್ಲ, ಇಷ್ಟು ವರ್ಷ ಆಯಿತು, 4 ಗಂಟೆಗೆ 3:30ಗೆ ಸ್ನಾನ ಮಾಡ್ಕೊಂಡು ಪ್ರೇಯರ್ ಮಾಡೋಕ್ಕೆ ನಾನು ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಕೊರೋನಾ ಟೈಮಲ್ಲೂ ಅವ್ರು ಬಂದು ಪ್ರೇಯರ್ ಮಾಡ್ತಾಯಿದ್ರು. ಚರ್ಚೆಲ್ಲ ಕ್ಲೋಸ್ ಆಗಿತ್ತು. ಅವಾಗಲೂ ಬಂದು ಪ್ರಾರ್ಥನೆ ಮಾಡಿದ್ರು. ಕಾರಣ ಅವರು ಪೂರ್ಣವಾಗಿ ದೇವರಿಗೆ ಸಮರ್ಪಿಸಿದ್ರು. ಇವಾಗ ಯಾಕೆ ಮರಿಯಳಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಮಾಡಿದ್ರು? ಮರಿಯಳು ಹೇಳಿದ ಮಾತು ಕೇಳಿ, ದೇವರೇ ನಾನು ನಿನ್ನ ದಾಸಿ,
ನಿನ್ನ ಮಾತಿನಂತೆ ನಾನು ಸಮರ್ಪಿಸ್ತಾ ಇದ್ದೀನಿ. ಆವಾಗ ಪರಿಶುದ್ಧಾತ್ಮನ ಬಲವಾಗಿ ಇಳಿದು ಬಂದು ಮರೆಯಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಅವಾಗ ಎಲ್ಲಿ ಪರಿಶುದ್ಧಾತ್ಮನ ಜಾಸ್ತಿ ಕಾರ್ಯ ಮಾಡ್ತಾ ಇರೋದು? ಆಮೇಲೆ ಯಾರು ವಾಕ್ಯವನ್ನು ಕೇಳಿ ಅದನ್ನು ನಂಬಿ ಅನುಸರಿಸ್ತಾರೋ ಅವರಲ್ಲಿ ಪರಿಶುದ್ಧಾತ್ಮನ ಬಲವಾಗಿ ಕಾರ್ಯ ಮಾಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಈ ಟ್ಯೂಸ್ಡೇ ರಾತ್ರಿ ಪ್ರೇಯರ್ ಇದೆ, ಎಲ್ಲರೂ ಬನ್ನಿ. ಆಮೇಲೆ ಒಬ್ಬರು ಶನಿವಾರ ಕೇಳ್ತಾರೆ, ನೈಟ್ ಪ್ರೇಯರ್ ಇತ್ತಾ? ಪಾಸ್ಟರ್ ನಿಮಗೆ ಹೇಳಿದ್ದು ನೈಟ್ ಪ್ರೇಯರ್ ಯಾಕೆ ಮಡಗಿರೋದು? ನಿಮ್ಮ ಒಳ್ಳೇದಕ್ಕೋಸ್ಕರ, ನಿಮ್ಮ ಆತ್ಮಿಕ ಬಲ ಹೊಂದ್ಕೊಳ್ಳೋಕ್ಕೋಸ್ಕರ. ನಿಜನಾ ಇಲ್ವಾ? ನಾನು ಕೆಲವ್ರು ನೋಡಿದ್ದೀನಿ, ಊರೆಲ್ಲ ಹೋಗ್ತಾರೆ ಟೂರ್ಗೆ ಹೋಗೋಣ ಅಂದರೆ, ಹೌದಾ ಗೋವಾಗೆ, ಉಡುಪಿಗೆ ತಗೋ ಗಂಟು ಮೂಟೆ ಎಲ್ಲ ರೆಡಿ ಮಾಡಿ 2 ದಿನ ಹೋಗಿ ದುಡ್ಡೆಲ್ಲ ಖರ್ಚು ಮಾಡಿ ಬರ್ತಾರೆ. 2 ಅವರ್ ಚರ್ಚಿಗೆ ಬರೋಕ್ಕೆ ಸೊಂಟೆ ನೋವು. ಇತ್ತೀಚೆಗೆ ಯಾರೋ ಒಬ್ರು ಹೇಳಿದ್ರು, ಯಾಕೆ ಬಂದಿಲ್ಲ? ಮನಸ್ಸು ಬಂದಿಲ್ಲ ಅಂತೆ. ನಾನು ಮನಸ್ಸು ಬಂದಿಲ್ಲ ಅಂತೆ. ಆಮೇಲೆ ನಾನು ಅವ್ರಿಗೆ ಏನು ಹೇಳಲ್ಲ. 1-2 ತಿಂಗಳಾದಮೇಲೆ, ಪಾಸ್ಟರ್ ನೀವು ಬರಲೇಬೇಕು, ಇವಾಗ ಎಲ್ಲಿದ್ದೀಯಾ? ICU ಅಲ್ಲಿ ಇದ್ದೀನಿ. ಪ್ರೈಸ್ ಲಾರ್ಡ್. ಎಲ್ಲಿದ್ದೀನಿ? ಸೊ ಒಳ್ಳೆ ಟೈಮಲ್ಲಿ ದೇವ್ರನ್ನ ಹುಡುಕಿದ್ರೆ ಕಷ್ಟದ ಟೈಮಲ್ಲಿ ದೇವ್ರು ನಮಗೆ ಸಹಾಯ ಮಾಡೇ ಮಾಡ್ತಾರೆ. ಅದಕ್ಕೆ ಭಾನುವಾರ ಕೂಟಗಳನ್ನು ತಪ್ಪಿಸ್ಕೊ, ಎಲ್ಲ ಕೂಟಗಳಿಗೂ ಭಾಗ. ಸೊ ಪರಿಶುದ್ಧಾತ್ಮನ ಯಾರಲ್ಲಿ ಕೆಲಸ ಮಾಡ್ತಿರೋದು? ವಾಕ್ಯ ಕೇಳೋರಲ್ಲ. ಕೆಲವರು ಒಂದೇ ಮೆಸೇಜ್ ಕೇಳಿ ಚೇಂಜ್ ಆಗೋರಿದ್ದಾರೆ, ಇನ್ನು ಕೆಲವರು 1000 ಮೆಸೇಜ್ ಕೇಳಿದ್ರು ಹಂಗೇ ಇದ್ದಾರೆ, ಚೇಂಜ್ ಏನು ಇಲ್ಲ. ನೋಡಿ, ಯೋಚನೆ ಮಾಡಿ, ಒಂದೇ ಒಂದು ಲೈಫ್ ಇರೋದು, ಪ್ರತಿದಿನ ಏಜ್ ಆಗ್ತಾ ಇದೆ. ಸೈತಾನ್ ಹೇಳುವ ದೊಡ್ಡ ಸುಳ್ಳು ಕೇಳಿ, ದೊಡ್ಡ ಸುಳ್ಳು, ಇನ್ನೂ ಟೈಮ್ ಇದೆ. ಯವನಸ್ರಿಗೆ ಹಂಗೆ ಹೇಳ್ತಾನೆ, ಅವ್ನು ದೊಡ್ಡದಾದ, ಆಮೇಲೆ ಮದುವೆ ಆಗ್ತಾರೆ, ಆಮೇಲೆ ಇನ್ನೂ ಟೈಮ್ ಇದೆ, ಮಕ್ಕಳಾಯಿತು, ಇನ್ನೂ ಟೈಮ್ ಇದೆ. ವಯಸ್ಸಾಯಿತು, ಇನ್ನು ಎಲ್ಲಿ ಟೈಮು? ವಯಸ್ಸಾಗುವಾಗ. ಅದಕ್ಕೆ ಟೈಮ್ ಇನ್ನೂ ಇಲ್ಲ. ಬೇಗನೆ ಪರಿಶುದ್ಧಾತ್ಮನಿಗೆ ನಮ್ಮ ಆಳ್ವಿಕೆಯನ್ನು ಬಿಟ್ಕೊಡ್ಬೇಕು. ನೀನು ಕಂಟ್ರೋಲ್ ಮಾಡು. ಅವರು ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಫೈನಾನ್ಸ್ ಚೇಂಜ್ ಆಗುತ್ತೆ. ಅವ್ರು ಒಂದು ಸತಿ ಮಾತಾಡಿದ್ರೆ ದುಡ್ಡಿನ ಪರಿಸ್ಥಿತಿ ಚೇಂಜ್ ಆಗುತ್ತೆ, ಸ್ವಭಾವ ಚೇಂಜ್ ಆಗುತ್ತೆ. ಆಮೇಲೆ ಹೇಳೋರು ಆಮೇಲೆ ಹೇಳ್ತೀರಾ? ಆಮೇನ್. ಹಲ್ಲೆಲೂಯಾ. ತುಂಬ ಗುಂಪಾಗಿ ಜನ ಬಂದು ವಾಕ್ಯ ಕೇಳಕ್ಕೆ ಬಂದಿದ್ದಾರೆ ಇವತ್ತು, ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ಭುತ ಸೇವೆ ನಡೀತಾ ಇದೆ ನಮ್ಮ ಚರ್ಚಲ್ಲಿ. ಸೇವೆ ಮಾಡೋ ಎಲ್ಲರಿಗೂ ಸ್ತೋತ್ರ ಹೇಳ್ತೀನಿ ನಾನು ದೇವ್ರ ಹತ್ರ. ಪ್ರೈಸ್ ಲಾರ್ಡ್. ಎನಿವೆ, ಪರಿಶುದ್ಧಾತ್ಮನು ನಮ್ಮ ಹತ್ರ ಮಾತಾಡಬೇಕು, ಅನುಸರಿಸ್ಬೇಕಂತೆ. ಏನು ಮಾಡಬೇಕು? ಫಸ್ಟು ಲೀಡರ್ಶಿಪ್ ಬಿಟ್ಕೊಡ್ಬೇಕು. കാരണം ದೇವ್ರು ಯಾರನ್ನೂ ಬಲವಂತ ಮಾಡಲ್ಲ. ಆಮೇನ್. ನಮ್ಮ ತಾಯಿ ಯೇಸು ಸ್ವಾಮಿನ ನಂಬಿ ಒಂದು ಕೂಟಗಳು ಮಿಸ್. ನೋಡಿ, ಈ ವಯಸ್ಸಲ್ಲೂ ಕೂಡ ನಾನು ಲಾಸ್ಟ್ ಟೈಮಲ್ಲಿ ಕಾರಲ್ಲಿ ಕುತ್ಕೊಳ್ಳೋಕ್ಕೆ ತುಂಬ ಟೈಮ್ ತಗೊಳ್ತು. ಆದರೂ ಅವ್ರು ಇಲ್ಲಿಂದ ಯಲಹಂಕ ಚರ್ಚಿಗೆ ಬಂದರು ಈ ವಯಸ್ಸಲ್ಲಿ. ಭಾಗ್ಯಮ್ಮನೂ ಬಂದಿದ್ದಾರೆ ಇವತ್ತು. ಆಮೇಲೆ ಹಲ್ಲೆಲೂಯಾ. ಕಷ್ಟಪಟ್ಟು ಈ ಏಜಲ್ಲಿ ಎಲ್ಲ ಮೀಟಿಂಗ್ ಅಟೆಂಡು. ಅದಕ್ಕಿರುವ ಆಶೀರ್ವಾದ ಇದೆಯಾ? ದೇವರು ಅವರನ್ನು ಆಶೀರ್ವಾದ ಮಾಡಿದ್ದಾರೆ, ಅವರ ಮಕ್ಕಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿದ್ದಾರೆ. ದೇವರನ್ನ ಹುಡುಕುವವರು, ದೇವರನ್ನ ಪ್ರೀತಿಸುವವರು, ದೇವರ ಆಜ್ಞೆ ಅನುಸರಿಸುವವರು ಯಾವ ಕಾರಣಕ್ಕೂ ಕೆಳಗಡೆ ಹೋಗೋದಿಲ್ಲ. ಅವರ ಆಶೀರ್ವಾದದಿಂದ ಆಶೀರ್ವಾದಕ್ಕೆ ಹೋಗ್ತಾರೆ. ನಮ್ಮ ದೇವರು ಆಶೀರ್ವದಿಸುವ ದೇವರು, ಅಭಿವೃದ್ಧಿ ಪಡಿಸುವ ದೇವರು, ಬೆಳೆಸುವ ದೇವರಾಗಿದ್ದಾನೆ. ಆಮೇನ್. ಒಂದು ಕೂಡ ಈ ಏಜಲ್ಲೂ ನಾನು ಕೆಲವು ಸಮಯ ಹೇಳ್ತಾರೆ, ಇವತ್ತು ಫ್ರೈಡೇ ಮೀಟಿಂಗ್ ಅಲ್ಲ ಯಲಹಂಕ ಚರ್ಚ್ಗೆ ಅಂತ ಹೇಳಿದೆ. ಇನ್ನೂ ಫ್ರೈಡೇ ಬಂದಿಲ್ಲ. ಫ್ರೈಡೇ ಬರುವಾಗ ನಾನೇ ತಿಳಿಸ್ತೀನಿ, ಕಾಯ್ತಾ ಇರ್ತಾರೆ. ಆಮೇನ್. ಪ್ರೈಸ್. ಸೊ ನೀವು ಕೂಡ ಟೈಮು ಅವಸರ ನಷ್ಟಪಡಿಸ್ಕೊಳ್ಬೇಡಿ. ಆಮೇನ್. ಪರಿಶುದ್ಧಾತ್ಮನಿಗೆ ಕಂಟ್ರೋಲ್ ಬಿಟ್ಕೊಡಿ. ಅವ್ರ ದೇವ್ರೆ ನೀನು ನಿಯಂತ್ರಿಸು. ನಾನು ಎಲ್ಲಿ ಹೋಗ್ಬೇಕು, ಎಷ್ಟೋ ಸಮಯ ದೇವ್ರು ಹೇಳಿದ್ರೆ ಇವತ್ತು ಎಲ್ಲೂ ಹೋಗಬೇಡ, ಕಾದಿರು, ಫಾಸ್ಟಿಂಗ್ ತಗೋ, ಪ್ರೇಯರ್ ಮಾಡು. ಹಿಂಗೆ ದೇವರು ಮಾತಾಡುವಾಗ ನಮ್ಮಲ್ಲಿ ಕಾರ್ಯ ಮಾಡಿ ಅವ್ರು ಯಾಕೆ ನಮ್ಮ ಹತ್ರ ಮಾತಾಡ್ತಾರೆ ಗೊತ್ತಾ? ನಮ್ಮನ್ನು ಪಾಪ ಜಯಿಸೋರಾಗಿ ಮಾರ್ಪಡಿಸ್ತಾ ಇದ್ದಾರೆ, ನಮ್ಮ ಸ್ವಭಾವನ ಬದಲಾಯಿಸ್ತಾ ಇದ್ದಾರೆ, ನಮ್ಮ ಜ್ಞಾನಿಗಳಾಗಿ ಬದಲಾಯಿಸ್ತಾ ಇದ್ದಾರೆ. ಇವತ್ತು ದೇವರು ಮಾತಾಡಿದ್ರು, ನೀನು ಹೇಗೆ ಇರು ಪರವಾಗಿಲ್ಲ, ನೀನು ಪೂರ್ಣವಾಗಿ ನನಗೆ ದೇವರಿಗೆ ಸಮರ್ಪಿಸಿದ್ರೆ ಈ ದೇವರು ಆಮೇನ್ ಪ್ರೈಸ್ ಲಾರ್ಡ್ ಸಾಧಾರಣ ವ್ಯಕ್ತಿಯಾದ ನಿನ್ನನ್ನು ಅದ್ಭುತ ವ್ಯಕ್ತಿಯಾಗಿ ದೇಶಗಳಿಗೆ ಮಾಡ್ತಾನೆ. ಇವತ್ತು ನೀನು ತುಂಬ ಕುಗ್ಗಿ ಹೋಗಿರ್ಬೋದು, ನೀನು ದೇವರಿಗೆ ಸಮರ್ಪಿಸೋದಾದ್ರೆ ಇದೇ ಪರಿಶುದ್ಧಾತ್ಮ ನಿನ್ನನ್ನು ಸಂತೋಷವುಳ್ಳ ವ್ಯಕ್ತಿಯಾಗಿ ಬದಲಾಯಿಸ್ತಾನೆ. ಅವಾಗ ಕಾಯಿಲೆ ಅಂತ ರೋಗದಲ್ಲಿರುವ ನಿನ್ನನ್ನ ಪರಿಶುದ್ಧಾತ್ಮನು ಸೌಖ್ಯ ಕೊಟ್ಟು ಬೇರೆಯವರ ಆ ರೋಗ ಸೌಖ್ಯ ಕೊಡುವ ವ್ಯಕ್ತಿಯಾಗಿ ಬದಲಾಯಿಸಲಿಕ್ಕೆ ದೇವರ ಪರಿಶುದ್ಧಾತ್ಮನಿಂದ ಮಾತ್ರ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ.
ಪಾಪದಲ್ಲಿರುವ ಬಿದ್ದು ಎದ್ದು ಇರುವ ನಿನ್ನನ್ನ ಬೆಂಕಿಯಾಗಿ ದೇಶಗಳಿಗೆ ಮಾರ್ಪಡಿಸುವ ಶಕ್ತಿ ಪರಿಶುದ್ಧಾತ್ಮನಿಗೆ ಮಾತ್ರ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಅವರು ಒಂದು ವರ ಕೊಟ್ರೆ ಸಾಕು, ಹಲ್ಲೆಲೂಯ, ದೇಶನೇ ನಿನ್ನ ಹುಡುಕಿ ಬರುತ್ತೆ. ಪ್ರಿಯ ದೇವರ ಮಕ್ಕಳೇ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವವನು ಬಹು ದೊಡ್ಡವನಾಗಿದ್ದಾನೆ. ಆಮೇನ್. ಅದಕ್ಕೆ ದೇವರಿಗೆ ಎಂಥವ್ರು ಬೇಕಂದ್ರೆ ಮೋಲ್ಡಬಲ್ ಜನ ಬೇಕು. ಮೋಲ್ಡಬಲ್ ಅಂದ್ರೆ ಏನು ಹೇಳಿ? ನೀವೇನು ಹೇಳಿದ್ರು ನಾನು ಅನುಸರಿಸ್ತೀನಿ, ನಾನು ಮೋಲ್ಡಬಲ್ ಅಂದ್ರೆ ಏನು? ನೀನೇನು ಹೇಳಿದ್ರು ನನ್ನನ್ನು ರೂಪಿಸಕರ್ತಾನೆ. ಇನ್ನು ಕೇಳ್ತಾನೆ, ನಾನು ಹಿಂಗೇ ಇರೋದು, ಹಿಂಗೇ ಮಾತಾಡೋದು, ಹಿಂಗೇ ಜೀವಿಸೋದು. ನಾನು ನಿಮ್ಮ ಹತ್ರ ತಿಳಿಸ್ತೀನಿ, ನನಗೆ ಹಾಸ್ಪಿಟಲ್ ಅಡ್ಮಿಟ್ ಆದಾಗ, ಆಕ್ಸಿಡೆಂಟ್ ಆದಾಗ ಅಲ್ಲಿ ಹತ್ರ ಒಬ್ಬನೂ ಇಲ್ಲ, ಫ್ರೆಂಡೂ ಇಲ್ಲ, ನಮ್ಮ ಫ್ಯಾಮ್ಲಿ ಕೂಡ ನನಗೆ ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಕುತ್ಕೊಂಡು ನಾನು ಯೇಸು ಸ್ವಾಮಿ ಹತ್ರ ಪ್ರೇಯರ್ ಮಾಡಿದೆ. 24 hours ಒಳಗೆ ದೇವರು ನನಗೆ ಅದ್ಭುತವಾದ ಸೌಖ್ಯವನ್ನು ಕೊಟ್ಟರು. ಕೆಲವು ಆಶೀರ್ವಾದಗಳು ಸ್ನೇಹಿತರು ಕೊಡೋಕ್ಕಾಗಲ್ಲ, ಕೆಲವು ಆಶೀರ್ವಾದಗಳು ದೇವರಿಂದನೇ ಕೊಡೋದು, ಕೆಲವು ಆಶೀರ್ವಾದಗಳು ದೇವರಿಂದ ಬರೋದು ಶಾಶ್ವತವಾಗಿರುತ್ತೆ. ಮನುಷ್ಯರಿಂದ ಬರೋದೆಲ್ಲ ತಾತ್ಕಾಲಿಕ, ಮುರಿದೋಗುತ್ತೆ, ಟೆಂಪ್ರವರಿ ಆಗಿರುತ್ತೆ. ದೇವರು ಕೊಡೋದು ಪರ್ಮನೆಂಟು. ದೇವರು ಕೊಡುವಾಗ ಯೇಸು ಸ್ವಾಮಿ ಹೀಗೆ ಹೇಳಿದ್ರು, ನಾನು ನಿಮಗೆ ಜೀವ ಕೊಡಕ್ಕೆ ಬಂದಿದ್ದೀನಿ, ಸಮೃದ್ಧಿಯಾದ ಜೀವ ಕೊಡಕ್ಕೆ ಬಂದಿದ್ದೀನಿ. ಜೋರಾಗಿ ಹೇಳಿ, ಸಮೃದ್ಧಿಯಾದ, ಸ್ವಲ್ಪ ಅಲ್ಲ, ಸಮೃದ್ಧಿಯಾದ ಜೀವ ಕೊಡಕ್ಕೆ ಬಂದಿದ್ದೀನಿ. ಹಲ್ಲೆಲೂಯ. ಸೊ ಯು ಹ್ಯಾವ್ ಟು ಗಿವ್ ದ ಲೀಡರ್ಶಿಪ್ ಆಫ್ ದ ಹೋಲಿ ಸ್ಪಿರಿಟ್. ನೋಡಿ, ಎಲ್ಲ ನಮ್ಮ ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾರೆ, ನಮ್ಮ ಡಿಸಿಷನ್ಸಲ್ಲಿ ಹೆಲ್ಪ್ ಮಾಡ್ತಾರೆ, ಯಾವ ತೀರ್ಮಾನ ತಗೊಳ್ಬೇಕಂತ ತೀರ್ಮಾನ ಸಹಾಯ ಮಾಡ್ತಾರೆ. ಒಬ್ಬರು ಯಾರು ಇಲ್ದಿರುವಾಗ ದೇವರು ಹೇಳ್ತಾರೆ, ನಾನು ನಿನ್ನ ಜೊತೆ ಇದ್ದೀನಿ. ಆಮೇನ್. ಪರಲೋಕವೇ ನಿನ್ನ ಜೊತೆ ಇದೆ. ಹಲ್ಲೆಲೂಯ. ಲಕ್ಷಾಂತರ ದೇವದೂತರು ಯಾಕೆ ಭಯ ಪಡ್ತಾ ಇದೆಯಾ? ಆಮೇನ್. ನೀನು ಅಲ್ಲಿ ಹೋಗಿ ನಿಂತ್ಕೋ, ನಾನು ಕಾರ್ಯ ಮಾಡ್ತೀನಿ. ಹಲ್ಲೆಲೂಯ. ನಾನು ಯುದ್ಧ ಮಾಡ್ತೀನಿ. ಹಲ್ಲೆಲೂಯ. ಕಾರಣ ನೀ ನನ್ನನ್ನು ನಂಬ್ತಾ ಇರೋದರಿಂದ. ಆಮೇನ್. ನಮ್ಮ ಕೆಲವು ಜನರನ್ನು ನೋಡಿ, ಅವರು ಸಿಸ್ಟರ್ ನಾನು ದೆವ್ವನ ನೋಡ್ತಾ ಇದ್ದೀನಿ. ಹೌದಾ, ಎಲ್ಲಿದೆ ಪಾಸ್ಟರ್ ಅಂತಾರೆ. ಆದರೆ ಪರಿಶುದ್ಧಾತ್ಮನ ನೀನು ನೋಡಿದ್ದಾರೆ ಅಂದರೆ, ಎಲ್ಲಿ ಪಾಸ್ಟರ್? ಅನುಭವ ಆಗಂಗೆ ಇಲ್ಲ. ಬಟ್ ನೀವು ನೋಡಿ, ಆತ್ಮದಲ್ಲಿ ಪ್ರೇಯರ್ ಮಾಡುವಾಗ, ನೀವು ಆತ್ಮದಲ್ಲಿ 1 hour ಪ್ರೇಯರ್ ಮಾಡಿದ್ರು ಫಸ್ಟ್ ಏನು ಗೊತ್ತಾಗುತ್ತೆ ಗೊತ್ತಾ? ಒಳಗಡೆಯಿಂದ ಪರಿಶುದ್ಧಾತ್ಮನ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಳಗಡೆ ದೇವರಿದ್ದಾರೆ. ಆಮೇನ್. ಪರಿಶುದ್ಧಾತ್ಮ ನಮ್ಮ ಒಳಗಡೆ ಸದಾ ವಾಸವಾಗ್ತಾ ಇದ್ದಾನೆ. ಕಟ್ಟುಗಳನ್ನು ಮುರಿಯುವವನು, ಸೈತಾನ ಜಯಿಸುವವನು, ರೋಗಗಳನ್ನ ಗುಣ ಮಾಡುವನು, ನಿನ್ನನ್ನು ಬೆಂಕಿಯಾಗಿ ರೂಪಿಸುವ ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಮನುಷ್ಯರಿಗೆ ಕೊಡಕ್ಕಾಗದಿರುವಂತ ಬಿಡುಗಡೆ ದೇವರಾತ್ಮನು ಕೊಡುವನಾಗಿದ್ದಾನೆ. ಹಲ್ಲೆಲೂಯ. ಓನ್ಲಿ ಹೋಲಿ ಸ್ಪಿರಿಟ್ ಕ್ಯಾನ್ ಚೇಂಜ್. ಆಮೇನ್. ಅದಕ್ಕೆ ಬೈಬಲ್ ಹೇಳುತ್ತೆ, ದುಷ್ಟರ ಜೊತೆ ಕುತ್ಕೊಳ್ಬೇಡಿ, ಪಾಪಿಗಳ ಜೊತೆ ಕುತ್ಕೊಳ್ಬೇಡಿ. ಅವ್ರ ಹತ್ರ ಕುತ್ಕೊಂಡ್ರೆ ಆ ಪಾಪಿಗಳ ತರ ನೀನು ಆಗ್ತಾ ಇದೆಯಾ? ಬಟ್ ನೀನ್ ದೇವರ ಆತ್ಮನ ಜೊತೆ ನಡೆದ್ರೆ, ದೇವರಾದನಿಗೆ ಕೀಳ್ಪಡೆಯುವುದಾದ್ರೆ, ಆಮೇನ್, ದೇಶಗಳಿಗೆ ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯ. ನಾನು ಮೊನ್ನೆ ಒಂದು ಪಾಸ್ಟರ್ ಬಗ್ಗೆ ಕೇಳ್ತಾ ಇದ್ದೆ. ಆ ಪಾಸ್ಟ್ರು ಬುಲ್ಲೆಟಲ್ಲಿ ಅವರು ದೆವ್ವ ಓಡಿಸೋ ಪಾಸ್ಟ್ರು. ಆ ಬುಲ್ಲೆಟು ಎತ್ತುವಾಗಲೇ ಕಿಲೋಮೀಟ್ರ್ ದೂರದಿಂದ ದೆವ್ವಗಳು ನಡುಗ್ತಾ ಇರುತ್ತೆ. ಅಯ್ಯೋ, ಆ ಪಾಸ್ಟ್ರು ಬರ್ತಾ ಇದ್ದಾರೆ, ಅವ್ರು ಬುಲ್ಲೆಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ? ಆಮೇಲೆ ಮೈಸೂರಲ್ಲಿ ಇದ್ದಾರೆ, ಇನ್ನೂ ಬಂದಿಲ್ಲ. ಅಲ್ಲಿ ಬುಲ್ಲೆಟ್ ಸ್ಟಾರ್ಟ್ ಮಾಡುವಾಗ ದೆವ್ವಗಳು ಇಲ್ಲಿ ನಡುಗ್ತಾ ಇದೆ. ಕಾರಣ ಪರಿಶುದ್ಧಾತ್ಮನು ನಿನ್ನನ್ನು ಅಸಾಧಾರಣ ವ್ಯಕ್ತಿಯಾಗಿ, ಶಕ್ತಿಯುಳ್ಳ ವ್ಯಕ್ತಿಯಾಗಿ ದೇವರು ನಿಮ್ಮನ್ನು ಮಾರ್ಪಡಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ಆತ್ಮದಲ್ಲಿ ಪ್ರೇಯರ್ ಮಾಡೋಕ್ಕೆ ಕಲ್ತ್ಕೊಳ್ಬೇಕು. ಆಮೇಲೆ ಆತ್ಮದಲ್ಲಿ ಪ್ರೇಯರ್ ಮಾಡೋಕ್ಕೆ ನಾವು ಕಲ್ತ್ಕೊಳ್ಬೇಕು. ಪ್ರೈಸ್ ಲಾರ್ಡ್. ನಾನು ಅದಕ್ಕೆ ಒಂದು ಉದಾಹರಣೆ ತಿಳಿಸ್ತೀನಿ. ನಾನು ಒಂದ್ಸತಿ ಪಾಸ್ಟ್ ದೆವ್ವ ಓಡಿಸ್ತಾ ಇದ್ದಾಗ ಆ ದೆವ್ವ ಹೇಳ್ತಾ ಇದೆ, ಈ ಮನೆಯಲ್ಲಿ ನಾನು ಏನೋ ಎಷ್ಟೋ ಸಮಯ ನುಗ್ಗಿ ಕೆಲಸ ಮಾಡಬೇಕಂತ ಪ್ರೇಯರ್ ಮಾಡ್ತೀನಿ, ಅವಳು ಒಬ್ಬಳು ಪ್ರೇಯರ್ ಮಾಡ್ತಾರಿಂದ ಮನೇಲೇ ಕಾಲು ಮಡ್ಗಕ್ಕಾಗ್ತಾ ಇಲ್ಲ. ಅರ್ಥ ಆದವ್ರು ಸ್ತೋತ್ರ ಹೇಳಿದ ಅರ್ಥ ಆಯ್ತು ಅಷ್ಟೇ. ಆ ಮನೇಲಿ ಒಬ್ಳು ಆತ್ಮದಲ್ಲಿ ಪ್ರೇಯರ್ ಮಾಡ್ತಾರಿಂದ ಆ ಮನೇಲಿ ನನಗೆ ಅವರ ಮಕ್ಕಳನ್ನ ಮುಟ್ಟಕ್ಕೆ ಆಗ್ತಾ ಇಲ್ಲ, ಮನೆ ಒಳಗೆ ಕಾಲು ಮಡಗಕ್ಕೆ ಆಗ್ತಾ ಇಲ್ಲ. ಆ ಒಬ್ಳು ಬೆಂಕಿಯಾಗಿ ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ನೋಡಿ. ಆಮೇಲೆ ಇನ್ನೊಂದ್ಸತಿ ಒಂದು ದೇವ ಅಂದ್ರೆ ಚಿಕ್ಕ ದೇವ ಅಲ್ಲ, ಟೆರಿಟೋರಿಯಲ್ ಡಿಮನ್ಸ್ ಅಂತಾರೆ. ಅದರ ಈ ದೇಶದಲ್ಲಿ ಅಸೈನ್ ಮಾಡಿರೋ ದುರಾತ್ಮಗಳು. ಅದು ಒಂದ್ಸತಿ ಅಂತ ದುರಾತ್ಮಗಳು ಹೇಳ್ತಾ ಇದೆ, ಒಂದು ವ್ಯಕ್ತಿ ಆ ಏರಿಯಾದಲ್ಲಿ ಆತ್ಮದಲ್ಲಿ ತುಂಬಿ ಪ್ರೇಯರ್ ಮಾಡುವಾಗ ಇಂಥ ದೊಡ್ಡ ದುರಾತ್ಮಗಳು ಆ ಏರಿಯಾ ಬಿಟ್ಟು ಹೋಗಿ 2-3 ವಾರಗಳು ಬಿಟ್ಟು ಬರ್ತಾ ಇದೆ. ಅಷ್ಟು ಶಕ್ತಿ ಇದೆ ಆತ್ಮದಲ್ಲಿ ಮಾಡುವಂತ ಪ್ರಾರ್ಥನೆ. ಇವತ್ತು ಅಂತ ಒಂದು ಪ್ರಾರ್ಥನೆ ಅಭಿಷೇಕ, ಅಂತ ಒಂದು ಪ್ರಾರ್ಥನೆ ಜೀವಿತ ಯೇಸುವಿನ ನಾಮದಲ್ಲಿ ದೇವರು ನಿಮ್ಮ ಮೇಲೆ ಕೊಡುವನಾಗಿರ್ತಾನೆ. ಹಲ್ಲೆಲೂಯಾ. ಪ್ರೇ ಇನ್ ದ ಹೋಲಿ ಸ್ಪಿರಿಟ್. ಹಾಗಾದ್ರೆ ತಪ್ಪಾದ ಪ್ರಾರ್ಥನೆ ಕೂಡ ಮಾಡ್ಬೋದು. ಸೆಲ್ಫಿಶ್ ಪ್ರೇಯರ್ ಮಾಡ್ಬೋದು, ಸ್ವಾರ್ಥತೆಯ ಪ್ರಾರ್ಥನೆ ಮಾಡೋಣ, ಬುದ್ಧಿಯಿಂದ ಪ್ರಾರ್ಥನೆ ಮಾಡ್ಬೋದು. ಬಟ್ ಆತ್ಮದಲ್ಲಿ ಪ್ರೇಯರ್ ಮಾಡುವಾಗ ಆಮೇಲೆ ನಿನ್ನ ಪ್ರಾರ್ಥನೆ ಬೆಂಕಿಯಾಗಿ ದೇವರ ಹತ್ರ ಹೋಗ್ತಾ ಇದೆ. ಇವತ್ತು ಅಂತ ಒಂದು ಪ್ರಾರ್ಥನೆ ಜೀವಿತವನ್ನು ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ.
ಆಮೇನ್ ಪರಿಶುದ್ಧಾತ್ಮನ ಮಾತ್ರ ಒಂದು ವ್ಯಕ್ತಿ ಕುಟುಂಬದಲ್ಲಿ ಆತ್ಮದಲ್ಲಿ ನಡೆಯುವುದಾದ್ರೆ ಆ ವ್ಯಕ್ತಿಗೆ ಮಾತ್ರ ಅಲ್ಲ, ಇಡೀ ಕುಟುಂಬಕ್ಕೆ ಬಿಡುಗಡೆ ಎಂಬುದಾಗಿ ದೇವರ ಆತ್ಮ ಒಂದು ವ್ಯಕ್ತಿ ಮೇಲೆ ಬೆಂಕಿ ಇಳಿದು ಬರುವಾಗ, ಒಂದು ವ್ಯಕ್ತಿ ಬೆಂಕಿ ಅಭಿಷೇಕವನ್ನು ಹೊಂದಿಕೊಳ್ಳುವಾಗ, ಒಂದು ವ್ಯಕ್ತಿ ಆತ್ಮದಲ್ಲಿ ತುಂಬಿಸಲ್ಪಡುವಾಗ ಅವನ ಪ್ರಾರ್ಥನೆ ಇಡೀ ಮನೆಗೆ ಬಿಡುಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಒಂದು ದಿವಸ ದೆವ್ವ ಹಿಡಿದ ಒಂದು ವ್ಯಕ್ತಿನ ಪ್ರೇಯರ್ ಮಾಡೋಕ್ಕೆ ಒಬ್ರು ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ಪಾಸ್ಟರ್ ಮನೆಗೆ. ಆ ಪಾಸ್ಟರ್ ಮನೆ ಕರ್ಕೊಂಡು ಬರ್ತಾ ಇರುವಾಗ ಆ ದೆವ್ವ ತಿಳಿಸ್ತಾ ಇದೆ, ಪಾಸ್ಟರ್ ಆ ದೆವ್ವ ಹತ್ರ ಮಾತಾಡ್ತಾ ಇದೆ. ನಾನು ಇಲ್ಲಿ ಆಚೆಯಿಂದ ಬರ್ತಾ ಇದ್ದಾಗ ಆ ಪಾಸ್ಟ್ನ ಮಗನನ್ನು ನೋಡಿದೆ, ಅವನ ಆಚೆಗಡೆ ಆಟ ಆಡ್ತಾ ಇದ್ದ. ಅವನ ಹತ್ರ ಹೋಗ್ಬೇಕಂತ ನೋಡಿದೆ ಅವನ ಪಕ್ಕದಲ್ಲಿ ದೊಡ್ಡ ಒಂದು ದೇವದೂತರು ನಿಂತಿದ್ದಾನೆ. ಕಾರಣ ಈ ಮನೆಯವರು ದೇವರನ್ನ ನಂಬ್ತಾ ಇರೋದ್ರಿಂದ ಇವನಿಗೆ ಮಾತ್ರ ಅಲ್ಲ, ಆಮೇಲೆ ಅವರ ಮಕ್ಕಳ ಸುತ್ತಲೂ ನಿಮ್ಮ ಮಕ್ಕಳ ಸುತ್ತಲೂ ಕೂಡ ದೇವರು ಸಂರಕ್ಷಣೆಯನ್ನು ಕೊಡುವನಾಗಿರ್ತಾನೆ. ಪ್ರಿಯ ದೇವರ ಮಕ್ಕಳೇ, ಅದರ ಅರ್ಥ ನೀವು ಆತ್ಮದಲ್ಲಿ ನಡೆದ್ರೆ ನಿಮ್ಮ ಮಕ್ಕಳು ಕೂಡ ರಕ್ಷಣೆಗೆ ಬರ್ತಾರೆ. ಅವರು ದೇವರನ್ನ ನಂಬ್ತಾರೆ. ನಾನು ನಮ್ಮ ತಾಯಿಗೆ ಕೋಟಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಹೋದ ವಾರ ಪಾಸ್ಟಪ್ಪದು ಬರ್ತ್ಡೇ ಇತ್ತು, ಪಾಸ್ಟಮ್ಮದು ಬರ್ತ್ಡೇ ಇತ್ತು. ನಾನು ಕೋಟಿ ಸೋದ್ರ ಕಾರಣ ಅವರು ನನಗೆ ಯೇಸು ಸ್ವಾಮಿಯನ್ನು ಪರಿಚಯ ಮಾಡಿಕೊಟ್ರು. ಅವ್ರು ಹೇಳಿದ್ರು, ಈ ದೇವರಿದ್ರೆ ಭೂಮಿಯಲ್ಲಿ ಯಾವ ಮೂಲೆಯಲ್ಲಿ ಹೋದ್ರು ನೀನು ಜಯಿಸ್ತೀಯ, ಎಲ್ಲೂ ಸೋಲೋದೇ ಇಲ್ಲ ಅಂತ ಯೇಸು ಸ್ವಾಮಿಯನ್ನು ನನಗೆ ಕೊಟ್ಟರು. ಹಲ್ಲೆಲೂಯಾ. ಅದಕ್ಕೆ ನಾನು ತುಂಬ ಸಂತೋಷ ನನಗೆ. ಆಮೇಲೆ ಭೂಮಿಯಲ್ಲಿ ನಾನು ಆಲ್ಮೋಸ್ಟ್ 15 ರಾಜ್ಯಗಳಲ್ಲಿ ಹೋಗಿದ್ದೀನಿ. ಪ್ರೈಸ್ ಲಾರ್ಡ್. ಕೆಲವು ರಾಜ್ಯಗಳಿಗೆ ಹೋಗೋವಾಗ ಹೇಳ್ತಾರೆ, ಪಾಸ್ಟರ್ ನಾವು ಬಂದಿದ್ದು ನಮ್ಮ ದೇಶಕ್ಕೆ ಆಶೀರ್ವಾದ. ಹಲ್ಲೆಲೂಯಾ. ಯಾವ ಟೈಮ್ ನೀವು ನೆಕ್ಸ್ಟ್ ಬಂದರೆ ನಿಮ್ಮ ಫ್ಲೈಟ್ ಟಿಕೆಟ್ ನಾವೇ ಕಳಿಸ್ಕೊಡ್ತೀರಿ. ಪ್ರತಿ ಸಮಯ ನೀವು ಬರೋದು ನಮ್ಮ ದೇಶಕ್ಕೆ ಆಶೀರ್ವಾದ, ನಮ್ಮ ಸಭೆಗೆ ಆಶೀರ್ವಾದ. ಒಂದು ವ್ಯಕ್ತಿ ದೇವ್ರ ಜೊತೆ ನಡೆಯುವಾಗ, ಒಂದು ವ್ಯಕ್ತಿ ದೇವರಿಗೆ ಕೀಳ್ಪಡೆಯುವಾಗ ಆ ವ್ಯಕ್ತಿಯನ್ನು ದೇವರು ಸಾವಿರಾರು ಜನರಿಗೆ ಆಶೀರ್ವಾದವನ್ನಾಗಿ ಮಡಗ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಹಲ್ಲೆಲೂಯಾ, ಆಮೇನ್. ನಮ್ಮ ದೇವರು ಬೀಡೆ ಕೊಡುವ ದೇವರಾಗಿದ್ದಾನೆ. ಆಮೇನ್. ಸೊ ಆತ್ಮದಲ್ಲಿ ಪ್ರೇಯರ್ ಮಾಡೋದು, ಅದಕ್ಕೆ ಒಂದು ಮಾತನ್ನು ತಿಳಿಸಿದೆ. ಆಮೇನ್. ಆತ್ಮದಲ್ಲಿ ಪ್ರೇಯರ್ ಮಾಡಬೇಕಾದ್ರೆ ಹೇಗೆ ಪ್ರೇಯರ್ ಮಾಡೋದು, ಒಂದು ರಕ್ಷಣೆ ಹೊಂದಿರಬೇಕು. ಆತ್ಮದಲ್ಲಿ ಹುಟ್ಟಿರೋರಿಗೆ ಮಾತ್ರ ಆತ್ಮದಲ್ಲಿ ಪ್ರೇಯರ್ ಮಾಡೋಕ್ಕೆ ಆಗುತ್ತೆ. ಎರಡನೇದು, ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಒಂದು ವಾಕ್ಯವನ್ನು ಹೋದನ ರೋಮಪುರದವರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯದ 26ನೇ ವಾಕ್ಯ. ಲೈಕ್ ವೈಸ್ 8:26, ರೋಮ 8:26. ಲೈಕ್ ವೈಸ್ ದ ಸ್ಪಿರಿಟ್ ಆಲ್ಸೋ ಹೆಲ್ಪತ್ ಅವರ್ ಇನ್ಫರ್ಮಿಟೀಸ್, ಫಾರ್ ವಿ ನೋ ನಾಟ್ ವಾಟ್ ವಿ ಶುಡ್ ಪ್ರೇ ಆಸ್ ವಿ ಆಟ್, ಬಟ್ ದ ಸ್ಪಿರಿಟ್ ಇಟ್ ಸೆಲ್ಫ್ ಮೇಕತ್ ಇಂಟರ್ಸೆಷನ್ ಫಾರ್ ಅಸ್ ವಿತ್ ಗ್ರೋನಿಂಗ್ಸ್ ವಿಚ್ ಕೆನಾಟ್ ಬಿ ಅಟರ್ಡ್. ಕನ್ನಡದ ವಾಕ್ಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹಾಗೆ ಪವಿತ್ರಾತ್ಮನು ಹೇಗೆ ನಮಗೋಸ್ಕರ ದೇವರ ಬಳಿ ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನಾವು ಆತ್ಮದಲ್ಲಿ ಪ್ರೇಯರ್ ಮಾಡುವಾಗ ಪರಿಶುದ್ಧಾತ್ಮ ನನಗೋಸ್ಕರ ನಾನು ಆತ್ಮದಲ್ಲಿ ಪ್ರೇಯರ್ ಮಾಡೋ ನನಗೋಸ್ಕರ ತಂದೆ ಬಳಿ ನನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೂ ಕೂಡ ಎಷ್ಟೋ ಸಮಯ ಪ್ರೇಯರ್ ಮಾಡೋಕ್ಕೆ ಫೀಲಿಂಗ್ಸ್ ಬರದೇ ಇರುವ ಸಮಯಗಳಿದೆ. ಬಟ್ ಅವಾಗೆಲ್ಲ ನಮ್ಗೆ ಗೊತ್ತು, ಆತ್ಮದಲ್ಲಿ ಪ್ರೇಯರ್ ಒಂದು 15 ನಿಮಿಷ ಆಗುವಾಗ ಪ್ರಾರ್ಥನೆ ವಿಷಯಗಳು ಬರ್ತಾ ಇದೆ, ದೇವ್ರ ಸ್ವರ ಕೇಳ್ತಾ ಇದೆ, ಆಮೇಲೆ ಪ್ರೇಯರ್ ಈಸಿ ಆಗ್ತಾ ಇದೆ. ಆಮೇಲೆ ಗಂಟೆಗಳಷ್ಟು ಪ್ರೇಯರ್ ಮಾಡಿದ್ರು ನಮಗೆ ಟಯರ್ಡ್ನೆಸ್ ಆಗ್ತಾ ಇಲ್ಲ. ಕಾರಣ ಆತ್ಮದ ಪ್ರಾರ್ಥನೆ ಎಲ್ಲ ತಡೆಗಳನ್ನು ಮುರಿಯುವಂಥ ಪ್ರಾರ್ಥನೆ ಆಗಿದೆ. ಹಲ್ಲೆಲೂಯಾ. ಆ ತಡೆಗಳನ್ನು ಮುರಿಯುವಂಥ ಪ್ರಾರ್ಥನೆ ಆಗಿದೆ. ಹಲ್ಲೆಲೂಯಾ. ಇನ್ನು ಕೆಲವರಿಗೆ ಪ್ರೇಯರ್ ಮಾಡುವಾಗ ನಿದ್ದೆ, ಸುಸ್ತು, ಟಯರ್ಡ್ನೆಸ್ ಎಲ್ಲ ಬರುತ್ತೆ. ಕಾರಣ ಅವರ ಬಲದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಪರಿಶುದ್ಧಾತ್ಮನಿಗೆ ತುಂಬಿ ಪ್ರೇಯರ್ ಮಾಡುವಾಗ, ದೇವರ ಆತ್ಮಲ್ಲಿ ತುಂಬಿ 1 ಅವರ್ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಬೆಳಿಗ್ಗೆ ನೋಡಿ, ಇವಾಗ ನಾನೆಲ್ಲ ರೆಡಿಯಾಗಿ ಬಂದಿದ್ದೀನಿ. ರೆಡಿಯಾಗಿ ಇವತ್ತು ದಿನ ಎಲ್ಲ ಒಂದೊಂದು ಮೀಟಿಂಗ್ಗೆ ಹೋಗ್ತಾ ಇದ್ದೀನಿ, ಒಂದೊಂದು ಕಡೆ. ಸೊ ನೀವು ಬೆಳಗ್ಗೆನೇ 1 ಅವರ್ ಪ್ರೇಯರ್ ಮಾಡಿದ್ರೆ ರೆಡಿ ಇರ್ತೀರಾ. ಇವತ್ತು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ಕಾರ್ಯ ಮಾಡಬೇಕು, ಎಲ್ಲ ಪರಿಶುದ್ಧಾತ್ಮನ ಸಹಾಯದಿಂದ ಜಯಿಸ್ತೀರಾ. ಆಮೇನ್. ಇವಾಗ ನಿಮಗೆ ಬಿಟ್ಟಿದ್ದು, ನೀವು ಅವ್ರ ಹತ್ರ ಕೋಪ್ರೇಟ್ ಮಾಡ್ಬೋದು, ಕೋಪ್ರೇಟ್ ಮಾಡದೇ ಇರ್ಬೋದು, ಅವ್ರ ಮಾತು ಕೇಳ್ಬೋದು, ಕೇಳದೇ ಇರ್ಬೋದು. ಉಪವಾಸ ತಗೊಂಡ್ರೆ ನೀವು ಕೋಪರೇಟ್ ಮಾಡೋದು ಮಾಡದೇ ಇರೋದು ನಿಮ್ಮ ಕೈಯಲ್ಲಿ ಬಿಟ್ಟಿರೋದು. ಎಷ್ಟು ಅವರಿಗೆ ಒಳಪಡ್ತಿರೋ ಅಷ್ಟು ಅವರು ನಿನ್ನನ್ನು ಸಾಧಾರಣ ವ್ಯಕ್ತಿಯಾದ ನಿನ್ನನ್ನು ಅಸಾಧಾರಣ ವ್ಯಕ್ತಿಗಳ ವ್ಯಕ್ತಿಯಾಗಿದ್ದೆ ಅದ್ಭುತ ವ್ಯಕ್ತಿಯಾಗಿ ಮಾರ್ಪಡಿಸ್ತಾ ಇದ್ದಾರೆ. ಸಾಧಾರಣ ಕುರಿ ಮೇಯಿಸುವ ದಾವಿದನನ್ನು ಇಸ್ರಾಯೇಲ್ನ ರಾಜನಾಗಿ ಮಾರ್ಪಡಿಸಿದು ಅದೇ ಪರಿಶುದ್ಧಾತ್ಮನ ಇವತ್ತು ನಿಮ್ಮ ಒಳಗಡೆ ಇದ್ದಾರೆ. ಪ್ರಿಯ ದೇವರ ಮಕ್ಕಳು, ಸೊ ಆತ್ಮದಲ್ಲಿ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ಪ್ರೇಯರ್ ಮಾಡಬೇಕು. ದೇವರೇ, ಪರಿಶುದ್ಧಾತ್ಮ ದೀಕ್ಷಾ ಸ್ನಾನ ನನಗೆ ಕೊಡಿ. ಪರಿಶುದ್ಧಾತ್ಮ ದೀಕ್ಷಾ ಸ್ನಾನ ನನಗೆ ಕೊಡಿ.
ಅದಕ್ಕೆ ನೋಡಿ, ಕೆಲವರು ಸುಮ್ಮನೆ ಕೆಲಸ ಕೊಡಿ ಕರ್ತನೆ, ಬಾಡಿಗೆ ಮನೆ ಕೊಡಿ, ಆ ಬಾಡಿಗೆ ಮನೆ ಸಿಗುತ್ತೆ, ಆ ಅಮ್ಮ ಚರ್ಚಿಗೆ ಆಮೇಲೆ ಬರಲ್ಲ. ಬಟ್ ಪರಿಶುದ್ಧಾತ್ಮನಿಗೋಸ್ಕರ ಪ್ರೇಯರ್ ಮಾಡಿದ್ರೆ ಬಾಡಿಗೆ ಮನೆ ಎಲ್ಲಿದೆ, ಅದಕ್ಕೆ ಎಷ್ಟಿಗೆ ಕೇಳಬೇಕು, ಅಲ್ಲಿ ಹೋಗಿ ಮಾತಾಡುವಾಗ ಅವ್ರು ಕೊಡೋ ಥರ ಇದೆಲ್ಲ ಮಾಡೋದು ಪರಿಶುದ್ಧಾತ್ಮನ ಕೆಲಸ ಅಲ್ಲ. ಆಮೇನ್, ಹಲ್ಲೆಲೂಯಾ. ನಿಜಾನಾ? ಬೈಬಲ್ ಹೇಳುತ್ತೆ, ಒಂದು ವ್ಯಕ್ತಿ 1000 ಜನನ ತರುವ ವ್ಯಕ್ತಿಗಳಾಗಿ ದೇವರು ಈ ಸರ್ವಿಸಲ್ಲಿ ಮಾರ್ಪಡಿಸಲಿ. ಹಲ್ಲೆಲೂಯಾ. ಒಂದು ಹೊಸ ವರ್ಷಕ್ಕೆ ಹೋಗ್ತಾ ಇದೆ, ಎಷ್ಟು ಜನ ಪ್ರೇಯರ್ ಮಾಡ್ತೀರಾ, ದೇವರೇ ಪರಿಶುದ್ಧಾತ್ಮನಿಗೆ ನಾನು ಕೀಳ್ಪಡಿತೀನಿ, ಪರಿಶುದ್ಧಾತ್ಮನಿಗೆ ಕೋಪರೇಟ್ ಮಾಡ್ತೀನಿ. ಹೌದಾ? ಪರಿಶುದ್ಧಾತ್ಮನಿಗೆ ಬೈಬಲ್ ಒಂದು ಹೆಸರು ಬರೆದಿದೆ, ಒಳ್ಳೆ ಆತ್ಮ. ಜೋರಾಗಿ ಹೇಳಿ, ಒಳ್ಳೆ ಆತ್ಮ. ಹಾಗಾದ್ರೆ ಕೆಟ್ಟ ಆತ್ಮ ಕೂಡ ಇದೆ, ಕೆಟ್ಟದ್ದು ಮಾಡುವ ಆತ್ಮ ಇದೆ, ಪಾಪಕ್ಕೆ ಎಳ್ಕೊಂಡು ಪಾಪಕ್ಕೆ ನಡೆಸುವ ಆತ್ಮ ಇದೆ, ಪಾಪಕ್ಕೆ ಕಟ್ಟಿ ಹಾಕುವ ಆತ್ಮ ಇದೆ. ರಾಜನ ಥರ ಬದುಕಬೇಕಾದ್ರೆ ನಿನ್ನನ್ನು ಬಂಧಿಸಿ ಬಿಡುಗಡೆ ಇಲ್ದವನಾಗಿ ಮಾಡಿ ನಿನ್ನ ಸೋಲುವ ವ್ಯಕ್ತಿಯಾಗಿ ಮಾಡುತ್ತೆ. ಬಟ್ ಪರಿಶುದ್ಧಾತ್ಮನೋ ನಿನ್ನನ್ನು ಬಿಡುಗಡೆ ಉಳ್ಳ ವ್ಯಕ್ತಿಯಾಗಿ ಮಾರ್ಪಡಿಸ್ತಾ ಇದೆ. ಆಮೇಲೆ 2 ಕೊರಿಂಥದವರಿಗೆ ಬರೆದ ಪುಸ್ತಕ 2 Corinthians, ವಾಟ್ ಆರ್ ದ ವೆಪನ್ಸ್ ದಟ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ಕೆಲವು ಆಯುಧಗಳನ್ನು ದೇವರು ನಮ್ಮ ಬಿಡುಗಡೆ ಕೊಟ್ಟಿದ್ದಾರೆ. ಅದರ ಮೊದಲನೇ ಆಯುಧ ಏನು ಹೇಳಿ? ಪ್ರೈಸ್ ಲಾರ್ಡ್, ಪರಿಶುದ್ಧಾತ್ಮನೇ ಆಗಿದ್ದಾರೆ. ಮೊದಲನೇ ಆಯುಧ 2 ಕೊರಿಂಥದವರಿಗೆ ಬರೆದ ಪುಸ್ತಕ 3:17. 2 ಕೊರಿಂಥಿಯ 3. ಎಂಥ ಆತ್ಮ ಇದು? ಆ ದೇವರ ಆತ್ಮನ ಏನು ಮಾಡ್ತಾರೆ? ಆ ಕರ್ತನು ದೇವರಾತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನೋಡಿ, ಬಿಡುಗಡೆ ಉಂಟು. ಈ ಪರಿಶುದ್ಧಾತ್ಮನ ಮೊದಲನೇದಾಗಿ ಏನು ಮಾಡ್ತಾ ಇದ್ದಾರೆ? ಅವರು ಒಳಗಡೆ ಬರುವಾಗ ನಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಒಳ್ಳೆ ಬಿಡುಗಡೆನ. ಅದಕ್ಕೆ ನಾವು ಸೇವೆ ಮಾಡೋರು ಫಸ್ಟ್ ಏನು ಮಾಡಬೇಕು? ಸೇವೆಗೆ ಹೋಗೋದಕ್ಕಿಂತ ಮುಂಚೆ ಪರಿಶುದ್ಧಾತ್ಮ ನನ್ನಲ್ಲಿ ಕೆಲಸ ಮಾಡೋಕ್ಕೆ ಅನುಮತಿಯನ್ನು ಕೊಡಬೇಕು. ಯಾವ ಅಳತೆಯಲ್ಲಿ ನಿನ್ನ ಒಳಗಡೆ ಪರಿಶುದ್ಧಾತ್ಮನಿಗೆ ಜಾಗ ಕೊಡ್ತೀಯೋ ಆ ಅಳತೆಯಲ್ಲಿ ನಿನ್ನ ಮುಖಾಂತರ ಕಾರ್ಯ ಮಾಡ್ತಾರೆ. ನಿಜನಾ ಇಲ್ವಾ? ಬೈಬಲ್ ಏನು ಬರೆದಿದೆ? ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 26ನೇ ವಾಕ್ಯದ ಏನು ಬರೆದಿದೆ? ದೇವರು ಮನುಷ್ಯನ ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿ ಇಂಗ್ಲೀಷಲ್ಲಿ ಬರೆದೆ, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ his image, in his likeness, and then said to have dominion over the earth. ಸೊ ದೇವರು ಮನುಷ್ಯನ ಸೇವೆ ಕಳಿಸೋದಕ್ಕಿಂತ ಮುಂಚೆ, ಭೂಮಿಯನ್ನು ಆಳ್ವಿಕೆ, ದುರಾತ್ಮಗಳ ಆಳ್ವಿಕೆ ಮಾಡೋಕ್ಕಿಂತ ಮುಂಚೆ ದೇವರು ಮೊದಲನೇದಾಗಿ ಹೇಳ್ತಾ ಇದ್ದಾರೆ, ನನಗೆ ಜಾಗ ಕೊಟ್ಟರೆ ನಾನು ಫಸ್ಟ್ ನನ್ನ ಸ್ವಭಾವವನ್ನು ನಿನ್ನಲ್ಲಿ ತರ್ತೀನಿ. ನನ್ನ ಸ್ವಭಾವ ಇದ್ರೆ ದೇವರು ಕಾರ್ಯ ಮಾಡೋ ಥರ ಕೆಲಸ ಮಾಡ್ತೀಯ, ಹಾಗೂ ದುರಾತ್ಮಗಳ ಮೇಲೆ ಆಳ್ವಿಕೆ ಮಾಡ್ತೀಯ. ಎಲ್ಲ ಆರಂಭ ಆಗ್ತಾ ಇದೆ, ಫಸ್ಟ್ ಪರಿಶುದ್ಧಾತ್ಮನ ನನ್ನ ಒಳಗಡೆ ಕೆಲಸ ಮಾಡಬೇಕು. ನಿಜನಾ? ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರಿಗೂ ದೇವ್ರು ಕೊಡ್ತಾ ಇದ್ದಾರೆ. ನೋಡಿ, ಅದಕ್ಕೆ ನಾವು ಬೆಳಗ್ಗೆ ಎದ್ದೇಳು ಪ್ರೇಯರ್, ನಾನು 1 ಅವರೆಲ್ಲ ಪ್ರೇಯರ್ ಮಾಡುವಾಗ ಎಷ್ಟೋ ಸಮಯ ಒಳಗಡೆಯಿಂದ ಒಂದು ವ್ಯಕ್ತಿ ತುಂಬ ಸ್ಪಷ್ಟವಾಗಿ ಮಾತಾಡೋದು ಕೇಳಿಸುತ್ತೆ. ಆಮೇನ್. ಇವತ್ತು ಬೆಳಗ್ಗೆ ಕೂಡ ನಾನು ಕೇಳಿಸ್ಕೊಂಡೆ ತುಂಬ ಸ್ಪಷ್ಟವಾಗಿ. ಅವಾಗವರೆಗೂ ದೇವ್ರಿ ಆತ್ಮದಲ್ಲಿ ಪ್ರೇಯರ್ ಮಾಡೋರಿಗೆ ಅವರ ಒಳಗಡೆ ಇರುವ ದೇವರ ಪ್ರಸನ್ನತೆ ಅವ್ರಿಗೆ ಅರ್ಥ ಆಗುವ ರೀತಿಯಲ್ಲಿ ದೇವರ ಮಹಿಮೆ, ಶಕ್ತಿ ನಿಮ್ಮಿಂದ ಕಾಣಿಸ್ಕೊಳ್ಳುತ್ತೆ. ಆಮೇನ್. ಸೊ ಸೇವೆ ಮಾಡೋರು ಫಸ್ಟ್ ಏನು ಮಾಡಬೇಕು? ದೇವರೇ ಫಸ್ಟ್ ನನ್ನಲ್ಲಿ ನನ್ನ ಸ್ವಭಾವದಲ್ಲಿ, ನನ್ನ ಪ್ರಾರ್ಥನೆ ಜೀವಿತದಲ್ಲಿ, ನನ್ನ ತೀರ್ಮಾನದಲ್ಲಿ ಕಾರ್ಯ ಮಾಡಿ. ಯಾವ ಅಳತೆಗೆ ಪರಿಶುದ್ಧಾತ್ಮ ನಿನಗೆ ಜಾಗ ಕೊಡ್ತೀಯೋ ಆ ಅಳತೆಯಲ್ಲಿ ನಿನ್ನನ್ನು ದೇವರು ಬೆಂಕಿಯಾಗಿ ದೇಶಗಳಿಗೆ, ಪಟ್ಟಣಗಳಿಗೆ ದೇವರು ಮಡುಗುವನಾಗಿರ್ತಾನೆ. ನಮ್ಮ ಸಭೆಯಿಂದ ದೇವ ಸೇವಕರು ಎದ್ದೇಳಿ. ಹಲ್ಲೆಲೂಯಾ. ಆಮೇನ್, ಆಮೇನ್. ಸೈತಾನು ಎಲ್ಲಿ ಜಾಸ್ತಿ ಕೆಲಸ ಮಾಡೋದು? ಸೈತಾನಿಗೆ ಯಾವ ಕಾರ್ಯಗಳು ಜಾಗ ಕೊಡ್ತಾ ಇದೆ ಅಂತ ಒಂದೇ ಒಂದು ಮಾತಲ್ಲಿ ಹೇಳಿ ನಾವು ಪ್ರೇಯರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಒಂದು, ಸೈತಾನಿಗೆ ಜಾಗ ಕೊಡುವಂಥ ಮೊದಲನೇ ಕಾರ್ಯ ನಮಗೆ ತಿಳುವಳಿಕೆ ಇಲ್ಲದೆ ಇರೋದು. ಏನು ತಿಳುವಳಿಕೆ? ಇಂಗ್ಲೀಷಲ್ಲಿ ಇಗ್ನೋರೆನ್ಸ್ ಅಂತಾರೆ. ಇಗ್ನೋರೆನ್ಸ್ ಅಂದರೆ ಎಷ್ಟು ನಿನಗೆ ವಾಕ್ಯ ಗೊತ್ತಿಲ್ವೋ ಅಷ್ಟು ಸೈತಾನ ನಿನಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ಅವನು ಹೇಳ್ತಾನೆ, ಕುಡಿಯೋ ಸ್ವಭಾವ ನಿನಗೆ ಬಿಡೋಕ್ಕಾಗಲ್ಲ ಅಂತ ಮಾತಾಡ್ತಾನೆ. ಕಾರಣ ಅವನು ಗೊತ್ತು, ನಿನಗೆ ವಾಕ್ಯ ಗೊತ್ತಿಲ್ಲ. ಬಟ್ ನಮಗೋ ದೇವರು ವಾಕ್ಯ ಗೊತ್ತಿರೋರ್ಗೆ ಏನು ಹೇಳುತ್ತೆ? ದೇವ್ರು ಹೇಳ್ತಾರೆ, ನೀನು ನನ್ನ ಹತ್ರ ಪ್ರಾರ್ಥನೆ ಮಾಡಿದ್ರೆ ನನ್ನ ಕೃಪೆ ಬಂದು ಪಾಪದ ಕಟ್ಟುಗಳನ್ನು ಮುರಿದಾಕುತ್ತೆ, ನಿನಗೆ ಎಲ್ಲವನ್ನ ಜಯಿಸುವ ಶಕ್ತಿ ಆಲ್ರೆಡಿ ದೇವ್ರು ಕೊಟ್ಟಿದ್ದಾರಂತೆ. ಆಮೇನ್. ಹಾಗಾದ್ರೆ ಇವಾಗ ಆ ವ್ಯಕ್ತಿಗೆ ವಾಕ್ಯ ಗೊತ್ತಿಲ್ಲ.
ರಾಜನ್ ಥರ ಬದುಕಬೇಕಾಗೋನು ಸಾಧಾರಣ ಒಂದು ವ್ಯಕ್ತಿಯಾಗಿ ಒಂದೇ ಒಂದು ಜೀವಿತ ತಿರುಗಿ ಭೂಮಿಯಲ್ಲಿ ಹುಟ್ಟಿ ತಿರುಗಿ ಹುಡ್ತೀರಾ? ತಿರುಗಿ ಹುಟ್ಟಿ ಈ ಥರ ಜೀವಿಸೋಕ್ಕಾಗುತ್ತಾ? ಒಂದೇ ಒಂದು ಜೀವಿತ ಇರೋದು, ಅದು ಹೈ ಕ್ವಾಲಿಟಿ ಜೀವಿತ, ಸಮೃದ್ಧಿಯಾದ ಜೀವಿತ, ನಿತ್ಯ ಜೀವಿತ ದೇವರು ಕೊಡ್ತಾ ಇದ್ದಾನೆ. ಬಟ್ ನೀನು ಎಷ್ಟು ವಾಕ್ಯ ಅರ್ಥ ಮಾಡ್ಕೊಳ್ತೀಯೋ ಆ ಅಳತೆಯಲ್ಲಿ. ಆಮೇಲೆ ಹೇಳ್ತೀರಾ? ಹಾಗಾದರೆ ದೇವ್ರ ಮಕ್ಕಳು ಡೈಲಿ ಬೈಬಲ್ ಓದಬೇಕಾ? ನೋಡಿ, ನಾವು ಡೈಲಿ ಬೈಬಲ್ ಓದ್ತಾ ಹೊಸ ಕಾರ್ಯ ದೇವ್ರು ಮಾತಾಡ್ತಾ ಆತ್ಮದಲ್ಲಿ ಬೆಳೆದು ಜಾಸ್ತಿ ಬಿಡುಗಡೆ, ಜಾಸ್ತಿ ಆಶೀರ್ವಾದ, ಜಾಸ್ತಿ ಸಂತೋಷ ಜೀವಿಸ್ತಾ ಇದ್ದೀರಿ. ಆಮೇನ್, ಹಾಲೆಲೂಯಾ. ಆ ಪಾಸ್ಟರ್ ಹೇಳಿದ್ರು 3 ಅವರ್ ಆದರೂ ಪ್ರೇಯರ್ ಮಾಡಬೇಕು, ಡೈಲಿ 5 ಅಧ್ಯಾಯ ಆದರೂ ಓದಬೇಕು. ಆಮೇಲೆ ಎಷ್ಟು ದಿನ ತೀರ್ಮಾನ ತಗೊಳ್ತೀನಿ, ವಾಕ್ಯ ಓದುವಷ್ಟು ಆರೋಗ್ಯ, ವಾಕ್ಯ ಓದುವಷ್ಟು ಬಿಡುಗಡೆ, ವಾಕ್ಯ ಓದುವಷ್ಟು ಸಂತೋಷ, ವಾಕ್ಯ ಓದುವಷ್ಟು ಜಯ, ವಾಕ್ಯ ಓದುವಷ್ಟು ಸಂತೋಷ, ವಾಕ್ಯ ಓದುವಷ್ಟು ದೇವರ ಶಕ್ತಿ ನಿಮ್ಮಲ್ಲಿ ಕಾರ್ಯ ಮಾಡುತ್ತೆ. ನಂಬರ್ ಚಪ್ಪಾಳೆ ತಡಿದವರಿಗೆ ಸ್ತೋತ್ರ ಸಲ್ಲಿಸಿ. ಆಮೇನ್. ಬೈಬಲ್ ಏನ್ ಹೇಳುತ್ತೆ? ಆಮೇಲೆ ಪ್ರೈಸ್ ನೋಡಿ. ಹೋಶೇಯ ಪ್ರವಚನ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಅದರ ಅರ್ಥ ಅರಿವಿಲ್ಲದೆ ಇದ್ರೆ ಹಾಳಾಗ್ತೀರಾ. ನಾನು ದೇವರ ಮಗು, ನಾನು ಯಾಕೆ ಇಷ್ಟು ಕಷ್ಟಪಡ್ತೇನೆ? ಕಾರಣ ನೀನು ದೇವರ ಮಗುನೇ ನಿಜ, ಬಟ್ ದೇವರ ವಾಕ್ಯ ನಿನಗೆ ಗೊತ್ತಿಲ್ಲ. ಆಮೇನ್. ದೇವರ ವಾಕ್ಯ ನೀನು ಓದ್ತಾ ಇಲ್ಲ, ವಾಕ್ಯ ಓದೋಕೆ ನೀನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಆಮೇನ್, ಹಾಲೆಲೂಯಾ. ಡೈಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಬೈಬಲ್ ಓದೋರಿಗಾಗಿ ಸ್ತೋತ್ರ. ಆಮೇನ್. ನಿನಗೆ ಗೊತ್ತಿಲ್ಲ, ಈ ವಾಕ್ಯ ನಿನಗೆ ಜೀವ ಕೊಡ್ತಾ ಇದೆ, ಈ ವಾಕ್ಯ ನಿನ್ನ ಬಿಡುಗಡೆ ಮಾಡ್ತಾ ಇದೆ, ಈ ವಾಕ್ಯ ನಿನ್ನ ಕಟ್ಟುಗಳಿಂದ ಬಿಡುಗಡೆ ಮಾಡ್ತಾ ಇದೆ, ಈ ವಾಕ್ಯ ಸಾಲದ ನಿನ್ನ ಬಿಡುಗಡೆ ಮಾಡ್ತಾ ಇದೆ. ಈ ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವ್ರ ಜೊತೆ ಇತ್ತು, ಈ ವಾಕ್ಯವೇ ದೇವರಾಗಿದ್ರು. ಹಾಲೆಲೂಯಾ. ವಾಕ್ಯ ನಿನಗೆ ಜ್ಞಾನವನ್ನು ಕೊಡ್ತಾ ಇದೆ. ಆಮೇನ್. ವಾಕ್ಯ ನಿನಗೆ ಸಾಮರ್ಥ್ಯವನ್ನು ಕೊಡ್ತಾ ಇದೆ. ಬೈಬಲ್ ಓದೋರು ನನಗೆ ತುಂಬ ಸಂತೋಷ. ನಾನು ಅಮೇರಿಕಾದಲ್ಲಿ ಇದ್ದಾಗ ಯಾರೋ ನನಗೆ ಒಂದು ಬೈಬಲ್ ಪ್ರೆಸೆಂಟ್ ಮಾಡಿದ್ದು, ಓದಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಪ್ರೈಸ್ ಲಾರ್ಡ್. ಎಷ್ಟಾಗುತ್ತೋ ಅಷ್ಟು ಓದ್ತಾ ಇದ್ದೀನಿ. ಓದ್ತಾ ದೇವರ ಪ್ರಸನ್ನತೆ, ಮಹಿಮೆ ಹೆಚ್ಚಾಗ್ತಾ ಇರುತ್ತೆ. ಕಾರಣ ಎಲ್ಲಿ ಜನರಿಗೆ ವಾಕ್ಯ ಗೊತ್ತಿಲ್ವೋ ಅಲ್ಲಿ ಮಾತ್ರ. ಇತ್ತೀಚೆಗೆ ಈ ಸುಮಾರು ಜನ ಫೋನ್ ಕರೆದ್ಬಿಟ್ಟು, ನಾವು ಪೊಲೀಸವರು ನಿಮಗೆ ಕೇಸ್ ಆಗಿದೆ ಅಂದ್ಬಿಟ್ಟು ನೀವು ದುಡ್ಡು ಹಾಕಿ ಬೇಗ, ಇಲ್ಲದ್ರೆ ಕೇಸ್ ರಿಜಿಸ್ಟರ್ ಮಾಡ್ತೀರಿ, FIR ಆಗ್ತೀರಿ ಅಂತ ಎಷ್ಟೋ ಜನರು ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಹಂಗೆ ಘಟನೆ ನಡೆದಿದೆ. ನಮ್ಮ ಕೇರಳದಲ್ಲಿ ಯಾರೋ ಒಬ್ಬ ಪೊಲೀಸ್ ವೇಷ ಹಾಕಿ ಹೇಳಿದರೆ, ನಿಮ್ಮ ಮೇಲೆ ಕೇಸ್ ಬಂದಿದೆ, ಬೇಗ ದುಡ್ಡು ಕಟ್ಟಿರಿ ಅಂದರೆ FIR ಆಗ್ತೀರಿ, ಇವಾಗ ನಿಮಗೆ ಕ್ರಿಮಿನಲ್ ಪ್ರೊಸೀಡಿಂಗ್ ಶುರು ಆಗುತ್ತೆ ಅಂತ ಆಗ್ದ. ಲಾಸ್ಟ್ಲಿ ಆ ವ್ಯಕ್ತಿ ಕೇರಳದಲ್ಲಿ ಒಬ್ಬರಿಗೆ ಫೋನ್ ಮಾಡಿದ್ದು. ಆವಾಗ ನಿಮ್ಮ ಮುಖ ತೋರಿಸಿ ಅಂತ ಹೇಳ್ದ. ಅವನು ಪೊಲೀಸ್ ಥರನೇ ಮಾತಾಡ್ತಾನೆ, ಬಟ್ ನಕಲಿ ಪೊಲೀಸು, ಡೂಪ್ಲಿಕೇಟು ಪೊಲೀಸ್ ಒಂಥರನೇ ಮಾತಾಡ್ತಾ ಇದ್ದಾನೆ. ಟೋಪಿಯೆಲ್ಲ ಹಾಕೊಂಡು ಹಿಂದಗಡೆ ಭಾರತ ದೇಶದ ಎಂಬ್ಲಮ್ ಎಲ್ಲ ಇದೆ, ಮಾತಾಡ್ತಾ ಇದ್ದಾನೆ. ಅವನ ಮುಖ ತೋರಿಸು ಅಂತ ಹೇಳಿದ ತಕ್ಷಣ ಅವನ ಮುಖ ತೋರಿಸ್ದ. ಯಾರು? ಸಬ್ ಇನ್ಸ್ಪೆಕ್ಟ್ರು, ಕೇರಳದಿಂದ ಸಬ್ ಇನ್ಸ್ಪೆಕ್ಟ್ರು. ನೋಡಿದ ತಕ್ಷಣ ನಡುಗ್ತಾ ಇದ್ದಾನೆ. ಅವ್ರು ಒಂದೇ ಒಂದು ಮಾತು ಮಾತಾಡೋದು, ಆ ನಕಲಿ ಪೊಲೀಸ್ ಓಡೋಗ್ಬಿಟ್ಟು ಆಮೇಲೆ ಕ್ಯಾಮ್ರಾ ಸ್ವಿಚ್ ಆಫ್ ಮಾಡಿಬಿಟ್ಟು, ಯಾಕೆ ಇವನು ಗೊತ್ತು ಯಾರು ಫೋನ್ ಮಾಡ್ತಾರೆ, ಯಾಕೆ ಫೋನ್ ಮಾಡ್ತಾ ಇದ್ದಾರೆ, ಹೇಗೆ ಮೋಸ ಮಾಡ್ತಾ ಇದ್ದಾರೆ ಈ ಪೊಲೀಸ್ ಅವ್ರಿಗೆ ಗೊತ್ತಿತ್ತು. ಎಷ್ಟೋ ಜನರು ಏನ್ ಮಾಡ್ತಾರೆ, ಎಷ್ಟೋ ಜನ ಕಾರಣ ಸೈತಾನ್ ಸುಳ್ಳು ಹೇಳ್ತಾರೆ, ನಿನ್ನ ಕೈಲಿ ಆಗಲ್ಲ, ನೀನು ಸೋತು ಹೋಗ್ಬಿಟ್ಟಿದ್ಯಾ, ನಿನ್ನ ಕೈಲಿ ಆಗಲ್ಲ ಅಂತ ಹೇಳಿ ಅದನ್ನು ನಂಬಿಟ್ಟಿದ್ದೀರಾ. ಸೈತಾನ್ ಎಲ್ಲಿ ಜಾಸ್ತಿ ಕೆಲಸ ಮಾಡೋದು, ಎಲ್ಲಿ ಜನರಿಗೆ ವಾಕ್ಯ ಗೊತ್ತಿಲ್ವೋ ಅಲ್ಲೇ ಜಾಸ್ತಿ. ಇಗ್ನರೆನ್ಸ್ ಇಸ್ ಒನ್ ಆಕ್ಸೆಸ್ ಫಾರ್ ದ ಡೆವಿಲ್. ಆಮೇನ್. ಅದಕ್ಕೆ ವಾಕ್ಯ ಕೇಳು. ಇವಾಗಲೂ ವಾಕ್ಯ ಕೇಳ್ತಾ ಇದ್ದೀರಾ ನೋಡಿ. ಸುಮಾರು ಜನ, ಸ್ವಲ್ಪ ಜನ ಬರಲ್ಲ, ಬಟ್ ಆಮೇಲೆ ಫಸ್ಟ್ ನಾವು ತುಂಬ ಕಷ್ಟ ಇತ್ತು. ವಾಕ್ಯ ಓದ್ತಾ ಇರಿ ಸಿಸ್ಟರ್, ವಾಕ್ಯ ಕೇಳಿಸ್ಕೊಳ್ಳಿ, ವಾಕ್ಯ ಓದಿ. ಈ ವಾಕ್ಯ ನಿಮಗೆ ಜೀವ ಕೊಡುತ್ತೆ. ಈ ವಾಕ್ಯ ಇದ್ದರೆ ಸೈತಾನ್ ನಡುಗ್ತಾ ಇರ್ತಾನೆ, ಈ ವಾಕ್ಯ ಇದ್ದರೆ ಸೈತಾನ್ ನಡುಗ್ತಾ ಇರ್ತಾನೆ, ಈ ವಾಕ್ಯ ಇದ್ದರೆ ರೋಗಗಳು ಓಡೋಗ್ತಾ ಇರುತ್ತೆ, ಈ ವಾಕ್ಯ ಇದ್ದರೆ ಅದ್ಭುತಗಳು ನಡೀತಾನೆ ಇರುತ್ತೆ. ಈ ವಾಕ್ಯವನ್ನು ಪ್ರೀತಿಸ್ರಿ, ಈ ವಾಕ್ಯವನ್ನು ಓದ್ರಿ. ನಾನು ಪ್ರೇಯರ್ ಮಾಡಿ, ದೇವರೇ ಜಾಸ್ತಿ ಆಸಕ್ತಿ ಕೊಡು ಈ ವಾಕ್ಯ ಓದಕ್ಕೆ. ಹಲ್ಲೆಲೂಯಾ. ಈ ವಾಕ್ಯ ನನ್ನನ್ನು ಎಷ್ಟೋ ರಾಜ್ಯಗಳಿಗೆ ಕರ್ಕೊಂಡು ಹೋಗಿದೆ ಪ್ರಿಯ ದೇವರ ಮಕ್ಕಳು. ಹಲ್ಲೆಲೂಯಾ. ಈ ವಾಕ್ಯ ನನಗೆ ಯಾವ ಕೊರತೆ ಇಲ್ದಂಗೆ ಮಾಡಿದೆ. ಹಲ್ಲೆಲೂಯಾ. ನೋಡಿ, ನನಗೆ ಕೆಲವು ಜನ ಕಂಪ್ಲೇಂಟ್ಸ್ ಹೇಳೋರು ಇದ್ದಾರೆ, ನನಗೆ ತೊಂದರೆ ಇಲ್ಲ. ಪಾಸ್ಟರ್ ಮೇಲೆ ಕಂಪ್ಲೇಂಟ್ಸ್ ಹೇಳೋರು ಇದ್ದಾರೆ, ಬಟ್ ನನಗೆ ತೊಂದರೆ ಇಲ್ಲ. ಹೇಳೋದು ನಿಜ ಇದ್ದರೆ ಒಪ್ಕೊಳ್ತೀನಿ. ಬಟ್ ನನಗೆ ಏನು ಗೊತ್ತಾ ಬೇಜಾರು, ನನ್ನ ಮನಸ್ಸಾಕ್ಷಿ ನನಗೆ ಚುಚ್ಚಬಾರ್ದು. ಅವನು 10 ಜನ ಹೇಳಿದ್ರೆ ಹೇಳ್ಕೋ, ಇದ್ದರೆ ಸರಿಪಡಿಸ್ಕೊಳ್ತೀನಿ. ಬಟ್ ಯಾರು ಹೇಳ್ದಿದ್ರು ಪರವಾಗಿಲ್ಲ, ನನ್ನ ಮನಸ್ಸಾಕ್ಷಿ ನೀನು ಸರಿ ಇಲ್ಲ ಅಂತ ಹೇಳಿದ್ರೆ ಅದು ನನಗೆ ನೋವು ತರುತ್ತೆ. ನಿಜನಾ ಇಲ್ವಾ? ಬೇರೆಯವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ನಮ್ಗೆ ತೊಂದರೆ ಇಲ್ಲ. ಬಟ್ ನನ್ನ ಮನಸ್ಸಾಕ್ಷಿ ಹೇಳ್ಬಾರ್ದು, ನೀನು ಸರಿ ಇಲ್ಲ ಅಂತ ಹೇಳಬಾರ್ದು. ಆಮೇನ್. ದೇವ್ರು ಹೇಳಬೇಕು, ನನ್ನ ಪ್ರಿಯ ಮಗಳನ್ನು ನಾನು ನಿನ್ನ ಜೊತೆ ಇದ್ದೀನಿ. ಹಲ್ಲೆಲೂಯಾ.
ದೇವರು ಹೊರಡೆಯಿಂದ ಮಾತಾಡಬೇಕು. ನಿಜನಾ ಇಲ್ವಾ? ಅದಕ್ಕೆ ಯಾರಾದರೂ ಮಾತಾಡಿದ್ರೆ ತೊಂದರೆ ಇಲ್ಲ, ಮಾತಾಡೋ ಜನ ಇದ್ದಾರೆ, ತೊಂದರೆ ಇಲ್ಲ, ಮಾತಾಡಿದ್ರೂ ತೊಂದರೆ ಇಲ್ಲ, ಮಾತಾಡದೇ ಇದ್ರೂ ತೊಂದರೆ ಇಲ್ಲ. ಬಟ್ ಒಂದು ಕಾರ್ಯ ಸ್ಪಷ್ಟ, ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಚುಚ್ಚಿ ನಿನ್ನ ಅಪರಾಧಿ ಹಾಗೆ ಮಾಡಬಾರ್ದು. ಆಮೇನ್. ಸೊ ಆತ್ಮದಲ್ಲಿ ಪ್ರೇಯರ್ ಮಾಡೋಕೆ ರೆಡಿ ಇದ್ದೀರಾ? ಹಲ್ಲೆಲೂಯಾ. ಆತ್ಮದಲ್ಲಿ ಪ್ರೇಯರ್ ಮಾಡೋಕೆ ರೆಡಿ ಇದ್ದೀರಾ? ಆಮೇನ್. ಪ್ರೈಸ್ ಲಾರ್ಡ್. ಇವತ್ತು ಟೈಮ್ ತಗೊಂಡ್ರೆ ಟೈಮ್ ಇಲ್ಲ, ನಾನು ನಿಲ್ಸಕ್ಕೆ ಹೋಗ್ತೇನೆ, ಕಾರಣ ಆಲ್ರೆಡಿ ಟೈಮ್ ಆಗಿದೆ. ಆಮೇನ್. ಬಟ್ ಒಂದು ಕಾರ್ಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇನ್. ಪ್ರೈಸ್ ಲಾರ್ಡ್. 26ನೇ ತಾರೀಕು 26 ಟ್ಯೂಸ್ಡೇ ನೈಟ್, ಆಮೇನ್, ಕನ್ನಡ ಸರ್ವಿಸ್ ಪರವಾಗಿ ನೈಟ್ ಪ್ರೇಯರು ಇರುತ್ತೆ. ಆಮೇಲೆ 9 ಗಂಟೆಯಿಂದ 12:30ವರೆಗೂ. ಆಮೇನ್. ಲಾಸ್ಟ್ ಟೈಮ್ ನಾನು ಕೆಲವ್ರನ್ನ ಕರೆದಿದ್ದೆ, ಬಟ್ ಜಾಸ್ತಿ ಜನ ಬನ್ನಿ. ಆತ್ಮದಲ್ಲಿ ಪ್ರೇಯರ್ ಮಾಡೋಕ್ಕೆ ಕಲ್ತ್ಕೊಳ್ತೀರಿ. ಒಬ್ಬ ಪ್ರೇಯರ್ ಮಾಡುವಾಗ ಆತ್ಮನ ಅನುಸಾರವಾಗಿ, ಆತ್ಮನಿಗೆ ಕೀಳ್ಪೆಟ್ಟು ಅಲ್ಲಿ ಪ್ರೇಯರ್ ಮಾಡುವಾಗ ಇಡೀ ದೇಶದಲ್ಲಿ ವಾತಾವರಣವನ್ನು ಬದಲಾಯಿಸೋಕ್ಕೆ ಶಕ್ತಿ ಇದೆ. ಆಮೇಲೆ ರಾತ್ರಿ ಪ್ರೇಯರ್ಗೆ ನೀವು ಇದು ಕಲ್ತ್ಕೊಂಡ್ರೆ ಎಲ್ಲಿ ಹೋದರೂ ಜೀವಿಸ್ಬೋದು. ಆಮೇಲೆ ಪ್ರೇಯರ್ ಎಷ್ಟು ತಡೆ ಬಂದರೂ ಇವತ್ತು ತಡೆಗಳನ್ನು ಮುರಿದು ತಡೆಗಳನ್ನು ಜಯಿಸಕ್ಕೆ ಕಲ್ತ್ಕೊಂಡೆ ಆತ್ಮದಲ್ಲಿ ಪ್ರೇಯರ್ ಮಾಡೋರಿಗೆ. ಆಮೇಲೆ ಎಲ್ಲ ತಡೆಗಳನ್ನು ಜಯಿಸೋಕ್ಕಾಗುತ್ತೆ. ಸೊ ಟ್ಯೂಸ್ಡೇ ಅಲ್ವಾ 26ನೇ ತಾರೀಕು, ಇವತ್ತು 24 ಅಲ್ವಾ, 25, 26 ಟ್ಯೂಸ್ಡೇ ರಾತ್ರಿ 9 ಗಂಟೆಯಿಂದ 12:30ವರೆಗೂ ಪ್ರೇಯರ್ ಮಾಡೋಕ್ಕೆ ಬನ್ನಿ. ನಮಗೆ ಒಂದು ಸಂತೋಷ, ಕಾರಣ ದೇವರು ನಂತರ ಒಂದು ಮಾತಾಡಿದ್ರು, ನನ್ನ ಜನರನ್ನ ನಾನು ಬಿಡುಗಡೆ ಮಾಡ್ತೀನಿ, ಯಾವ ಶಕ್ತಿನೂ ಅವ್ರನ್ನ ಕಟ್ಟಾಕಬಾರ್ದು. ಆಮೇಲೆ ಈ ಅವಸ್ಥೆಯಲ್ಲಿ ಅವ್ರು ಹೊಸ ವರ್ಷಕ್ಕೆ ಅವ್ರು ಹೋಗಬಾರ್ದು. ಆಮೇಲೆ ಈ ವರ್ಷದ ಒಳಗಡೆ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಯೋಹನನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆಮೇಲೆ ಪ್ರೈಸಸ್, ನೀವು ಸತ್ಯವನ್ನು ತಿಳಿಯುವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಜೋರಾಗಿ ಕೇಳಿಸ್ಕೊಳ್ಳಿ, ನೀವು ಸತ್ಯವನ್ನು ತಿಳಿಯುವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಹಲ್ಲೆಲೂಯಾ. ಯಾಕೆ ನಿನಗೆ ಬಿಡುಗಡೆ ಆಗಬೇಕು? ಕಾರಣ ನೀನು ಬಿಡುಗಡೆ ಆದರೆ ಸಾವಿರಾರು ಜನರ ದೇವರು ನಿನ್ನ ಮುಖಾಂತರ ಬಿಡುಗಡೆ ಮಾಡ್ತಾರೆ. ನಿನಗೆ ಬಿಡುಗಡೆ ಆದರೆ ನಿನ್ನ ಕುಟುಂಬಕ್ಕೆ ಬಿಡುಗಡೆ, ಫಸ್ಟ್ ನಿನಗೆ ಬಿಡುಗಡೆ. ಆಮೇಲೆ ಪರಿಶುದ್ಧಾತ್ಮನು ಬರುವಾಗ ಅಲ್ಲಿ ಬಿಡುಗಡೆ ಆಗ್ತಾ ಇದೆ. ರೋಗಗಳಿಂದ ಬಿಡುಗಡೆ, ಶಾಪಗಳಿಂದ ಬಿಡುಗಡೆ, ಮಾಟ ಮಂತ್ರ ಕ್ರಿಯೆಗಳಿಂದ ಬಿಡುಗಡೆ, ಆಮೇಲೆ ದೆವ್ವಗಳಿಂದ ಬಿಡುಗಡೆ. ನಮ್ಮ ದೇವರು ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಆಮೇಲೆ ಪಾಪಕ್ಕೆ ನನ್ನ ಮೇಲೆ ಆಳ್ವಿಕೆ ಇಲ್ಲ. ಹಲ್ಲೆಲೂಯಾ. ಆಮೇನ್. ಹಲ್ಲೆಲೂಯಾ. ಪಾಪವನ್ನು ಜಯಿಸುವ ವ್ಯಕ್ತಿಯಾಗಿ ದೇವರು ನಿಮ್ಮನ್ನ ಮಾರ್ಪಡಿಸ್ತಾ ಇದ್ದಾರೆ. ಆಮೇನ್. ನಿಜಾನಾ? ಟ್ಯೂಸ್ಡೇ ರಾತ್ರಿ, ಒಂದು ರಾತ್ರಿ ನೀವು ಪ್ರೇಯರ್ ಮಾಡಕ್ಕೆ ಬನ್ನಿ. ಹಲ್ಲೆಲೂಯಾ. ಆಮೇನ್. ನಾವು ಪ್ರೇಯರ್ ಮಾಡಕ್ಕೆ ಹೋಗ್ತಾ ಇದ್ದೀರಿ, ದೇವರು ಅದ್ಭುತವಾದ ಬಿಡುಗಡೆ ಕೊಡಕ್ಕೆ ಹೋಗ್ತಾ ಇದ್ದಾರೆ. ನಾನಿಲ್ಲಿ ಸಾಕ್ಷಿ ಹೇಳ್ತೀನಿ. ಆಮೇನ್. ಎಷ್ಟೋ ಕಾರ್ಯದಲ್ಲಿ ಸಾಲ ಅದು ಇದೆಲ್ಲ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳುವಾಗ ಯೇಸು ನನ್ನ ಪರಿಪೂರ್ಣವಾಗಿ, ಅದೇ ದೇವ್ರು ಹೇಳ್ತಾರೆ, ನಿನ್ನನ್ನು 50% ಅಲ್ಲ 60% ಅಲ್ಲ, ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಡೆಲಿವರೆನ್ಸ್, ಪರಿಪೂರ್ಣ ಬಿಡುಗಡೆ, ಪರಿಪೂರ್ಣ ಬಿಡುಗಡೆ, ಪರಿಪೂರ್ಣ ಬಿಡುಗಡೆ. ವಾಕ್ಯ ಎಷ್ಟು ತಿಳ್ಕೊಳ್ತಿರೋ ವಾಕ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದೆ. ಸೊ ನಾವು ಕಲ್ತ್ಕೊಳ್ತೀರಿ ಹೇಗೆಲ್ಲ ನಮಗೆ ಬಿಡುಗಡೆ ಆಗ್ತಾ ಇಲ್ಲ, ಯಾವ ವಿಷಯಕ್ಕೆ ನಮಗೆ ಬಿಡುಗಡೆ ಆಗ್ತಾ ಇಲ್ಲ, ಹೇಗೆ ಬಿಡುಗಡೆ ಹೊಂದ್ಕೊಳ್ಬೇಕು, ಆತ್ಮದಲ್ಲಿ ಹೇಗೆ ನಾವು ಪ್ರೇಯರ್ ಮಾಡಬೇಕು, ಇದನ್ನು ಕಲ್ತ್ಕೊಳ್ತೀವಿ. ಸೊ ಟ್ಯೂಸ್ಡೇ ರೆಡಿ ಇದ್ದೀರಾ? ಟ್ಯೂಸ್ಡೇ, ಮಂಗಳವಾರ 9 ಗಂಟೆಯಿಂದ 12:30ವರೆಗೂ ಆಗೋಷ್ಟು ಬನ್ನಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವ್ರು ನಮ್ಮನ್ನು ಆಶೀರ್ವದಿಸಿ. ಇಲ್ಲ ಹಿಂಗೆ ಇರ್ತೀರಾ? ಇಲ್ಲ. ಆಮೇನ್. ಬದುಕಿದ್ರೆ ರಾಜನ್ ಥರನೇ ಬದುಕಬೇಕು. ಆಮೇನ್. ಆಮೇನ್. ದುಡ್ಡಿನ ವಿಷಯದಲ್ಲಿ ಬಿಡುಗಡೆ, ಕುಟುಂಬಕ್ಕೆ ಬಿಡುಗಡೆ. ಫಸ್ಟ್ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲಿ. ದೇವ್ರು ನಮ್ಮನ್ನು ಈ ವಾಕ್ಯದ ಮುಖಾಂತರ ಆಶೀರ್ವದಿಸಿ. ರೆಡಿ ಇದ್ದೀರಾ? ಆತ್ಮದಲ್ಲಿ ತುಂಬಿ ಪ್ರೇಯರ್ ಮಾಡೋಕ್ಕೆ. ಆಮೇನ್. ನಾನೊಂದ್ಸತಿ ಪ್ರೇಯರ್ ಮಾಡಿದ್ದೀನಿ 3 ಅವರ್, ಒಂದ್ಸತಿ ಪ್ರೇಯರ್ ಮಾಡಿದೆ 6 ಅವರ್, ಒಂದು ದಿವಸ ಪ್ರೇಯರ್ ಮಾಡಿದೆ 12 ಅವರ್. ಆಮೇನ್. ಆಮೇಲೆ 3 ಅವರ್ ಆಗುವಾಗ ಯೋಚನೆ, ಒಂದೊಂದು ಪ್ರೇಯರ್ಗೆ ಹೆಂಗೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಾರೆ, ಹೇಗೆ ದೇವರು ತನ್ನ ದೂತರನ್ನ ಕಳಿಸ್ತಾ ಇದ್ದಾರೆ, ಹೇಗೆ ಬಾಗಿಲು ತೆರೆಯಲ್ಪಡ್ತಾ ಇದೆ, ಬೆಂಕಿ ಹೇಗೆ ಬರ್ತಾ ಇದೆ, ಎಲ್ಲ ದೇವರು ದರ್ಶನದಲ್ಲಿ ತೋರಿಸ್ತಾ ಇದ್ರು. ಆಮೇಲೆ ಗೊತ್ತಾಯ್ತು, ಇದೇ ದೇವರು ಮುಂಚೆನೂ ಮಾತಾಡ್ತಾ ಇದ್ರು, ಬಟ್ ನಾನು ಆತ್ಮದಲ್ಲಿ ಇರಲಿಲ್ಲ. ಆತ್ಮದಲ್ಲಿ ನಡೆಯೋರಿಗೆ ಎಲ್ಲ ಈಸಿಯಾಗಿ ಕೇಳಿಸ್ಕೊಳ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ. ಆಮೇಲೆ ಕೆಲವು ಮನೆಗಳಲ್ಲಿ ಜಗಳಗಳು ಹೋಗಿ ದೇವರು ಸಮಾಧಾನವನ್ನು ತರಬೇಕು. ಈ ಡಿಸೆಂಬರ್ ಒಳಗಡೆ ನನ್ನನ್ನು ಪರಿಪೂರ್ಣ ಬಿಡುಗಡೆಗೆ ನಡೆಸು ಎಂಬವರು 2 ನಿಮಿಷ ಕಣ್ಣನ್ನು ಮುಚ್ಚಿ ಜೋರಾಗಿ ಪ್ರಾರ್ಥನೆ ಮಾಡಿ. ಮೀಟಿಂಗ್ ಮುಗಿತಾ ಇದೆ. ಆಮೇಲೆ ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ, ಲಾರ್ಡ್ ಐ ನೀಡ್ ಡೆಲಿವರೆನ್ಸ್, ಪರಿಪೂರ್ಣ ಬಿಡುಗಡೆ ನನಗೆ ಬೇಕು ಕರ್ತನೆ. ಆಮೇಲೆ ಪ್ರೈಸ್, ನನ್ನ ಶರೀರ ಆತ್ಮ ದೇಹದಲ್ಲಿ ಪರಿಪೂರ್ಣ ಬಿಡುಗಡೆ ನನಗೆ ಬೇಕು ಕರ್ತನೆ. ಅದಕ್ಕೆ ಅಗ್ನಿ ಅಭಿಷೇಕ ನನಗೆ ಬೇಕು ಕರ್ತನೆ. ಆಮೇಲೆ ಆತ್ಮದಲ್ಲಿ ಪ್ರೇಯರ್ ಮಾಡಕ್ಕೆ ನಾನು ಕಲ್ತ್ಕೊಳ್ತೀನಿ ಕರ್ತನೆ. ಇನ್ನು ನಾನೊಂದು ಸಾಧಾರಣ ವಿಶ್ವಾಸಿಯಾಗಿ ಇರೋದಿಲ್ಲ ಕರ್ತನೆ, ಸೋತ ವಿಶ್ವಾಸಿಯಾಗಿ ಇರೋದಿಲ್ಲ ಕರ್ತನೆ.
ನನ್ನ ಮನಸ್ಸಾಕ್ಷಿ ನಾನು ಚುಚ್ಚಬಾರ್ದು ಕರ್ತನೆ. ಒಳಗಡೆ ದೇವರ ಸ್ವರ ನನ್ನ ಮಾತಾಡಬೇಕು ಕರ್ತನೆ. ನಾನು ಸೇವೆ ಮಾಡುವ ವಿಶ್ವಾಸಿ. ಅದಕ್ಕಿಂತ ಮುಂಚೆ ಕರ್ತನೆ ನೀನು ನನ್ನ ಒಳಗಡೆ ಸೇವೆ ಮಾಡು. ಪರಿಶುದ್ಧಾತ್ಮನ ಸ್ವಭಾವದಲ್ಲಿ ಕಾರ್ಯ ಮಾಡು. ನನ್ನ ಪ್ರಾರ್ಥನೆ ಜೀವಿತನ ಬದಲಾಯಿಸು. ಹೇಗೆ ಸೇವೆ ಮಾಡಬೇಕು ಕಳಿಸ್ಕೊಡು ಕರ್ತನೆ. ಸೇವೆಗೆ ಬೇಕಾದ ಸ್ವಭಾವವನ್ನು ಕಳಿಸ್ಕೊಡು ಕರ್ತನೆ. ನನ್ನಲ್ಲಿ ಕಾರ್ಯ ಮಾಡು ಕರ್ತನೆ. ಯಾರು ಅವರ ಜೀವಿತದಲ್ಲಿ ಪರಿಶುದ್ಧಾತ್ಮನಿಗೆ ಜಾಗವನ್ನು ಕೊಡ್ತೀರೋ ಆಮೇನ್ ಅಂತ ವ್ಯಕ್ತಿಗಳನ್ನ ದೇವರು ದೇಶದ ಬಿಡುಗಡೆಗೋಸ್ಕರ, ರಾಜ್ಯಗಳ ಬಿಡುಗಡೆಗೋಸ್ಕರ ದೇವರು ನಿಮ್ಮನ್ನು ಉಪಯೋಗಿಸಲಿ. ಜೋರಾಗಿ 2-3 ನಿಮಿಷ ಜೋರಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇರೋಣ. ಹಲ್ಲೆಲೂಯಾ. 3-4 ನಿಮಿಷ ಜೋರಾಗಿ ಅನ್ಯ ಭಾಷೆಗಳಲ್ಲಿ ರೇಬಾ ಶಾಖನರಗಲ್ ಕರದಿಯ ಜೇಬ್ರಾ ಮಾಂಚಲರ ಸಕಚಲ ಕರಮನ ರೇಬಾ ಸೋಕೋರಲಬ ಶಾಂತನ ಜೀದನ ದರಗಲ್ ಕರದಿಯ ರಬ ಶಿಖೇನ ಅರಿಯಾಂದಲ ದಿಗಲ ಕರಮನ ಆಗ ಜಲಮ ಶತಲ ದಿಗಲ ಕಲಗಲರಮನ ಶಂತ. ದೇವರು ಈ ವಾಕ್ಯವನ್ನು ಮಾತಾಡ್ತಾ ಇದ್ದಾರೆ. ನನ್ನ ಜನರಿಗೆ ನಾನು ಬಿಡುಗಡೆಯನ್ನು ಕೊಡ್ತೀನಿ. ನನ್ನ ಜನರಿಗೆ ನಾನು ಸೌಖ್ಯವನ್ನು ಕೊಡ್ತೀನಿ. ಇನ್ನು ಮುಂದೆ ಸೈತಾನ ಅವರಿಗೆ ಹಿಂಸೆ ಕೊಡೋದಿಲ್ಲ. ಯಾವ ಶಕ್ತಿ ನನ್ನ ಜನರಿಗೆ ನೋವನ್ನು ಕೊಡ್ತಾ ಇದೆಯೋ, ಯಾವ ಶಕ್ತಿ ನನ್ನ ಜನರಿಗೆ ಹಿಂಸೆಯನ್ನು ಕೊಡ್ತಾ ಇದೆಯೋ, ಯಾವ ದುರಾತ್ಮ ನನ್ನ ಜನರನ್ನ ಬಂಧಿಸ್ತಾ ಇದೆಯೋ, ಅದರಿಂದ ನನ್ನ ಜನರನ್ನ ನಾನು ಬಿಡುಗಡೆ ಮಾಡುವೆನು. ಹಲ್ಲೆಲೂಯಾ. ದೇವಕುಮಾರ್ ನಿಮ್ಮನ್ನ ಬಿಡುಗಡೆ ಮಾಡುವುದಾದ್ರೆ ನಿಜವಾಗ್ಲೂ ನೀವು ಬಿಡುಗಡೆ ಹೊಂದ್ಕೊಳ್ಳೋರಾಗಿರ್ತೀರಾ. ಈ ಡಿಸೆಂಬರ್ ಒಳಗಡೆ ಒಂದು ಬಿಡುಗಡೆ ನೀನು ಅನುಭವಿಸ್ತೀಯಾ. ನಿನ್ನ ದುಃಖಗಳು ನೀಗಿ ಹೋಗ್ತಾ ಇದೆ. ನಿನ್ನ ಜೀವಿತದಲ್ಲಿ ದೊಡ್ಡ ಬದಲಾವಣೆ ನೀನು ಕಾಣ್ತೀಯ. ನಿನ್ನ ಮನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ನೀನು ಕಾಣ್ತೀಯ. ನಿನ್ನ ಮಕ್ಕಳಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆ ನೀನು ಕಾಣ್ತೀಯ. ನಿನ್ನ ಹತ್ತಿರ ದಿನಗಳು ಸಾಕು. ಹಿಂಸೆ ಒಂದು ದಿನಗಳು ಸಾಕು. ಸೈತಾನ ನನಗೆ ಆಳ್ವಿಕೆ ಮಾಡಿ ದಿನಗಳು ಸಾಕು. ಆಮೆನ್. ಎನಫ್ ಇಸ್ ಎನಫ್. ಇನ್ನು ಮುಂದೆ ವೈರಾಗ್ಯವಾಗಿ ದೇವರು ನಿನ್ನ ಬಿಡುಗಡೆ ಮಾಡುವ ದಿನಗಳ ಮುಂದಗಡೆ ಇದೆ ಎಂಬುದಾಗಿ ದೇವರ ಆತ್ಮನ್ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ಅನೇಕ ಹಗ್ಗಗಳಿಂದ ಆಮೆನ್ ಬಂಧಿತರಾಗಿರುವ ಶಿಂಶೋನ ಮೇಲೆ ದೇವರ ಆತ್ಮನು ಬಂದಾಗ ಆ ಎಲ್ಲ ಕಟ್ಟುಗಳು ಬಿಚ್ಚಲ್ಪಟ್ಟ ಅನುಭವದಲ್ಲಿ ನಾನು ನಿಮ್ಮನ್ನ ಬಿಡುಗಡೆ ಮಾಡಿ ನಿಮ್ಮ ಕಾರ್ಯವನ್ನು ನೆರವೇರಿಸ್ತೀನಿ. ನಾನು ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬವನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ನಾನು ಶಕ್ತನಾಗಿರೋ ದೇವರಾಗಿದ್ದೀನಿ. ನೀವು ಪರಿಶುದ್ಧಾತ್ಮನ ಸೇವೆಗೆ ನೀವು ಒಪ್ಪಿಸಿಕೊಡುವುದಾದ್ರೆ ಆಮೇನ್ ನಿಮ್ಮನ್ನ ನಾನು ಬದಲಾಯಿಸ್ತೇನೆ. ಹಲ್ಲೆಲೂಯಾ. ಆಮೇನ್. ಬೆಂಕಿಯಾಗಿ ನಾನು ನಿಮ್ಮನ್ನ ಬದಲಾಯಿಸ್ತೇನೆ. ಹಲ್ಲೆಲೂಯಾ. ದೇಶಗಳಿಗೆ ಪ್ರಯೋಜನವುಳ್ಳ ಪಾತ್ರೆಯನ್ನಾಗಿ ನಾನು ನಿಮ್ಮನ್ನು ಬದಲಾಯಿಸ್ತೇನೆ. ರಾಬಾಸಿ ಕಟಲಗ ಅಧಿಕಾರವನ್ನು ಕೊಡ್ತೀನಿ, ಶಕ್ತಿಯನ್ನು ಕೊಡ್ತೀನಿ. ಬಿದ್ದಿರುವ ನಿನ್ನನ್ನು ಎದ್ದೇಳುವಂತೆ ನಾನು ಮಾಡ್ತೀನಿ. ನಾನು ನಿಮ್ಮನ್ನು ಸೋಡ್ಲಿಕ್ಕೆ ಕರೀಲಿಲ್ಲ. ಯಾವಾಗಲೂ ಹತ್ತು ಸೋಡ್ಲಿಕ್ಕೆ ನಾನು ನಿಮ್ಮನ್ನ ಕರೀಲಿಲ್ಲ. ರಾಜ್ಯಗಳ ಉಜ್ಜೀವನಕ್ಕಾಗಿ ಕರೆದಿದ್ದೀನಿ. ಬಿಡುಗಡೆಗಾಗಿ ನಾನು ನಿಮ್ಮನ್ನ ಕರೆದಿದ್ದೀನಿ. ಆಶೀರ್ವಾದಕ್ಕಾಗಿ ನಿಮ್ಮನ್ನ ಕರೆದಿದ್ದೀನಿ. ಯೇಸುವಿನ ನಾಮವನ್ನು ಮಹಿಮೆಪಡಿಸಲಿಕ್ಕೆ ನಾನು ನಿಮ್ಮನ್ನ ಕರೆದಿದ್ದೀನಿ. ಹಳ್ಳಿ ಪಟ್ಟಣಗಳಿಗೆ ನಿಮ್ಮ ಮುಖಾಂತರ ದೇವರ ವಾಕ್ಯ ತಕೊಂಡು ಹೋಗ್ಲಿಕ್ಕೆ ದೇವರು ನಿಮ್ಮನ್ನ ಕರೆದಿದ್ದಾನೆ. ಥ್ಯಾಂಕ್ ಯು ಜೀಸಸ್.